भगवत्पादं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सद्गुरुभ्यो नमः। वन्देदं दच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमेन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ಯಾವ್ದಪ್ಪ 447 ಭಾಷ್ಯ ಮಧ್ಯ ಅವತ್ತು ಮಧ್ಯಾಹ್ನ नामधेयं नामैव नामधेयं आचारं भागानं कोशो विकारः नामधेयं नामैव नामधेयं स्वार्थे ध्येय प्रत्ययः स्वार्थे ध्येय प्रत्ययः ತನ್ನರ್ಥದಲ್ಲಿ ನಾಮಾನಕ್ಕೆ ಏನು ಅರ್ಥವೋ ನಾಮಧೇಯ ಅದೇ ಅರ್ಥ ನಿಮ್ಮ ನಾಮಧೇಯ ಏನು ಅಂದ್ರು ನಿಮ್ಮ ನಾಮ ಏನು ಅಂದ್ರು ಒಂದೇ ಅರ್ಥ ಸ್ವಾರ್ಥನೇ ತನ್ನ ಅರ್ಥದಲ್ಲಿ ನಾಮಾನು ಅರ್ಥದಲ್ಲಿಯೇ ಧ್ಯೇಯ ಪ್ರತ್ಯಯ ಬಂದಿದೆ ಅಂತ ಧ್ಯೇಯ ಸೇರಿಸಿ ಬೇರೆ ಏನಾಗಲ್ಲ ಅಂತ ಭಾಗಾಲಂಬನ ಮಾತ್ರಂ ನಾಮೈವ ಕೇವಲಂ ನಾಮ ವಸ್ತುಸ್ತಿ ನ ವಿಕಾರೋ ನಾಮ ವಸ್ತ್ವಸ್ತಿ ಪರಮಾರ್ಥತಃ. ಭಾಗಾಲಂಬನ ಮಾತ್ರ ಬರೀ ನಿನ್ ಬಾಯನ್ನು ಆಶ್ರಯಿಸ್ಬೋದೆ ಗಾಕ್ ತಗೊಂಡು ಗಾ ಡಿ ಗುಡಿಸು ಡಿ ಗೆ ಗೆ ಅಂದ್ಬಿಟ್ರೆ ಗಡ್ಡಿ ಗೆ ಅಂದ್ಬಿಟ್ರೆ ಬೇರೆ ವಸ್ತು ಆಗತ್ತಾ ಮಣ್ಣಿಗಿಂತ ಬಾ ಬಾ ಕಿಳಿ ಬಾ ಗಾ ಗುಡಿಸು ಗಿ ಲಾಕೊಂಬು ಲೂ ಬಾಗಿಲು ಅಂದ್ಬಿಟ್ಟು ಬೇರೆ ಮರಕ್ಕೆ ಬೇರೆ ಆಗತ್ತಾ ಬಾಗಿಲು ಅಂತ ಯಾರಾಗಿದ್ದು ಯಾವ್ದ್ರಿಂದ ಬಾಯಿಂದ ವಸ್ತುವಿಂದ ಅಲ್ಲ ಬಾಗಿಲು ಬಾಯಿನ ಕಿ ಕಾ ಗುಡಿಸು ಕಿ ಕಾ ಗುಡಿಸು ಕಿ ಕಿಟ ಬೇರೆ ಆಗತ್ತಾ ಮೂಲ ವಸ್ತುವೇ ನಿಮ್ಗೆ ಇಷ್ಟವಾದ ಆಕಾರದ ಬೇರೆ ಬೇರೆ ಹೆಸರು ಆಕಾರ ತಗೊಳ್ತಾ ಹೋಗುತ್ತೆ ಇದನ್ನೇ ವಾಚಾರಂಭಣ ಬಾಗಿಲಿಂದ ಆರಂಭನ ಉಂಟಾಗಿದ್ದು ತಯಾರಾಗಿದ್ದು ಅಷ್ಟೇ ಹೌದು. ಕೇವಲ ಬರೀ ಬಾಯನ್ನು ಆಶ್ರಯಿಸಿಕೊಂಡಿದೆಯೇ ಹೊರತು ವಿಕಾರ ಅನ್ನುವುದು ಪರಮಾರ್ಥವಾಗಿ ಕಾಲಕ್ಕಿಂತ ಬೇರೆ ಇಲ್ಲ. ಈ ವಿಶ್ವಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು. ಈ ವಿಶ್ವಲ್ಲ ಏನೋ ಸತ್ವ ಚಿತ್ತು ಬರೀ ಇದೇ ಇದೇ ಅಂತ ಬರ್ತಾ ಇದೆ. ಇದೇ ಅನ್ನೋದೇ ನಟವತ್ತು ಅನೇಕ ವಿಭಾಗ ಪಂಚಭೂತವಾಗಿ ಸ್ಥಾವರ ಜಂಗಮಾತ್ಮಕವಾಗಿ ಅಂಡ ಜಾಸ್ತಿ ಬೀಜ ಜರ ಜಾಸ್ತಿ ಬುಧಗ್ರಾಮಾತ್ಮಕವಾಗಿ ನಾಮ ತೋರ್ತಾ ಇದೆ. ಆದ್ರೆ ಎಲ್ಲೂ ಇದೇನೋ ಬಿಟ್ಟಿಲ್ಲ, ತೋರುತ್ತೇನೋ ಬಿಟ್ಟಿಲ್ಲ. ಅರಿವು ಇರುವೆ ಬ್ರಹ್ಮಸ್ವರೂಪ. ಅರಿವು ರೀತಿ ಬೇರೆ ಆಗೋದಲ್ಲ ವಾಚಾರಂಭಣ. ಅರಿವು ಇರುವು ಬಿಟ್ಟು ಅರಿವು ಇರುವ ಅದು ಬುದ್ಧಿಯ ಅರಿವು, ಬುದ್ಧಿಯ ತೋರಿರಲ್ಲ. ಅರಿವು ಇರುವಿಗೆ ಮೂಲ ರೂಪ ಆತ್ಮನೇ. ಆತ್ಮನೇ ಅರಿವು, ಆತ್ಮನೇ ಇರುವಂತ ಆತ್ಮನ ಇರುವಲ್ಲ, ಆತ್ಮನ ಅರಿವಲ್ಲ. ಇರವೇ ಆತ್ಮ, ಅರಿವೇ ಆತ್ಮ ಹೊರತು ಇರುವ ಅರಿವು ಅಂತ ಹೇಳಿದ್ದು ಅಪೇಕ್ಷಾ ದೃಷ್ಟಿಯಿಂದ. ಎರಡು ಗುಣ ಅಲ್ಲ, ಎರಡು ವಿಶೇಷ ಅಲ್ಲ. ಇರುವ ಅರಿವು ಅನ್ನೋದು ಒಂದು ರೀತಿಯ ತಪ್ಪೇ ಅಲ್ಲ. ಅಧ್ಯಾತ್ಮ ದೃಷ್ಟಿಯಲ್ಲಿ ಇರುವ ಅರಿವು ಬಗ್ಗೆ ಹೊರತು ಫೈನಲ್ ಸ್ಟೇಟ್ ಅಲ್ಲಿ ಇರುವ ಅರಿವು ಅನ್ನೋದು ಅಲ್ಲ. ಇಲ್ಲದ್ದು ತಟ್ಕೊಂಡು ಇರುವಬೇಕು, ಇಲ್ಲದ್ದು ಒಂದೇ ಇರುವಾಗ ಇರುವ ಶಬ್ದ ಹೆಂಗೆ ಬರುತ್ತೆ? ಅರಿವಿನ ಶಬ್ದ ಬರಲ್ಲ. ಸುಶುಕ್ತಿನ ಅರಿವಿನ ಶಬ್ದ ಐತಲ್ಲ, ಅರಿವಿನ ಅನುಭವ ಐತಲ್ಲ, ಆದಿದ್ದ ಅದಕ್ಕೆ ಶಬ್ದ ಇಲ್ಲ. ಎಷ್ಟೋ ವಾಚೋದು ಬರ್ತಂತೆ ಅರ್ಥ. ಏನಾದ್ರೂ ಇರುವ ಅರಿವು ಶಬ್ದದಿಂದ ಅದನ್ನು ಕರಿಬೋದು, ಹೇಳ್ಬೋದು ಅಂತ ಆಗ್ಬಿಟ್ರೆ ಅದು ವಿಶೇಷ ಆಗ್ಬಿಡುತ್ತೆ, ಶ್ರುತಿ ತಪ್ಪಾಗ್ಬಿಡುತ್ತೆ. ಮೃತ್ತಿಕೇತ್ಯೇವ ಮೃತ್ತಿಕೈವತು ಸತ್ಯಂ ವಸ್ತುಸ್ತಿ. ಮೃತ್ತಿಕೇತ್ಯೇವ ಮೃತ್ತಿಕೈವತು ಸತ್ಯಂ ವಸ್ತುಸ್ತಿ. ವೇದಾಂತದಲ್ಲಿ ಮಣ್ಣು ಅನ್ನೋದೇ ಸತ್ಯ ಅಂತ. ಅಲ್ಲೋ ಮಣ್ಣು ಯಾವ್ದು ಅದು ಗೊತ್ತಿಲ್ಲ. ಮಣ್ಣು ಎಲ್ಲಿದೆ ಅಂದ್ರೆ ಅದೆಲ್ಲದ್ರೂ ಒಂದೂನ ಬುದ್ಧಿಯೇ ಮಣ್ಣು. ಗಡಿಗೆ, ಕುಡಿಕೆ, ಮಡಿಕೆ, ಗೋಡೆ, ಗಣಪತಿ ಎಲ್ಲದೂ ಒಂದೂನ ಬುದ್ಧಿ ಬರುತ್ತಲ್ಲ, ಅದಕ್ಕೆ ಮಣ್ಣು. ಮಣ್ಣು ತೋರ್ಸೋಕ್ಕಾಗಲ್ಲ, ಮಣ್ಣು ಕಾಣಲ್ಲ. ಕಾಣೋದಲ್ಲ ಏನೋ ಆಕಾರ. ಆಕಾರ ಕಾಣೋದೇ ಹೊತ್ತು ವಸ್ತು ಕಾಣಲ್ಲ. ಮಣ್ಣೊಂದು ವಸ್ತು ಕಾಣಲ್ಲ. ನೋಡೇ ಚಿನ್ನ ನೋಡಿದ್ಯಾ? ಚಿನ್ನ ಉಳಿಸುತ್ತೀಯಾ? ಚಿನ್ನ ನೋಡಿದ್ಯಾ? ಚಿನ್ನ ನೋಡಕ್ಕೂ ಆಗಲ್ಲ, ಚಿನ್ನ ನೋಡೋದು ಇಲ್ಲ. ಎಲ್ಲ ಆಕಾರ ರಹಿತವಾಗಿ ಕಾಣ. ಅದು ಇಲ್ಲ ಅನ್ನೋ ಹಾಗಿಲ್ಲ. ಚಿನ್ನದ ಬಳೆ, ಚಿನ್ನದ ಸರ, ಚಿನ್ನದ ಉಂಗುರ, ಚಿನ್ನದ ಇನ್ನೊಂದು
ಮೂಲ ರೂಪಕ್ಕೆ ಹೆಸರು ಇಲ್ಲ, ಆಕಾರವೂ ಇಲ್ಲ. ಮಣ್ಣಿಗೆ ಹೆಸರಿಲ್ಲ, ಆಕಾರ ಇಲ್ಲ. ಇಂಡಿಕೇಟ್ ಮಾಡೋಕ್ಕೋಸ್ಕರ ಹೇಳಿದೆ ಅಷ್ಟೇ. ಮೃತ್ತಿಕೇತ್ಯವ ಮೃತ್ತಿಕೇವತ್ತು ಸತ್ಯಂ ವಸ್ತಸ್ತಿ. ದೃಷ್ಟಾಂತದಲ್ಲಿ ಮಣ್ಣು ಒಂದೇ ಸತ್ಯ ವಸ್ತು ಇರೋದು. ಯಥಾ ಸೌಮ್ಯ ಏಕೇನ ಲೋಹಮಣಿನಾ ಯಥಾ ಸೌಮ್ಯ ಏಕೇನ ಲೋಹಮಣಿನಾ ಸರ್ವಂ ಪಿಂಡೇ ಸುವರ್ಣಪಿಂಡೇನ ಸುವರ್ಣಪಿಂಡೇನ ಸರ್ವಂ ಅನ್ಯದ್ವಿಕಾರಜಾತಂ ಸರ್ವಮನ್ಯತ್ ವಿಕಾರಜಾತಂ ಕಟಕ ಮುಕುಟ ಕೇಯೂರಾದಿ ಕಟಕ ಮುಕುಟ ಕೇಯೂರಾದಿ ವಿಜ್ಞಾತಂ ಸ್ಯಾತ್. ವಿಜ್ಞಾತಂ ಸ್ಯಾತ್. ಹೇಗೆ ಚಿನ್ನ ಅಂತ ತಿಳ್ಕೊಳ್ಳೋದ್ರಿಂದ, ಸುವರ್ಣಪಿಂಡದಿಂದ ಮಾಡ್ಕೊಳ್ಳೋದ್ರಿಂದ ಅದರಿಂದ ಆಗಿರುವ ಎಲ್ಲಾ ವಿಕಾರವನ್ನು, ಕಟಕ ಅಂದ್ರೆ ಕೈಗೊಂಡು ತೋಳಿಂದ ಹಾಕೋದು, ಮುಕುಟ ಅಂದ್ರೆ ತಲೆ ಹಾಕುವಂತ ಕಿರೀಟ ಮುಕುಟ ಅಂದ್ರೆ, ಕೇಯೂರ ಇದು ಕಟಕ ಅಂದ್ರೆ ಕೈಗೆ ಹಾಕೋದು, ಮುಕುಟ ಅಂದ್ರೆ ತೋಳಿಗೆ ಹಾಕೋದು. ಕೇಯೂರ ನಿನಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ಇಲ್ವಾ? ಕೇಯೂರಾಣಿ ನಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ. ಒಂದು ಶ್ಲೋಕ ಇದೆ. ಅಸಲಿ ಗಡಿಗೆ ಎಂದರ್ಥ ಮಾಡ. ಹುಸಕ ಕುಂಭಾದಿ ಎಂಬುದಕ್ಕೆ ಅಸಲಿ ಗಡಿಗೆ. ಭಾಷೆಗಳು ಕಟಕ ಮುಕುಟ ಕೇಯೂರ ಪ್ರಾಸ ಹೊಂದೋದಕ್ಕೆ ಹಾಗಾಗಿದ್ದಾರೆ. ಎಲ್ಲವೂ ತಿಳ್ಕೊಂಡಂಗ ಆಗತ್ತೆ. ಅಂದ್ರೆ ಅದು ಚಿನ್ನ ಗೊತ್ತಾಗತ್ತೆ ಅಂತ. ವಾಚಾರಂಭಣಂ ಇತ್ಯಾದಿ ಸಮಾನ. ವಾಚಾರಂಭಣಂ ಇತ್ಯಾದಿ ಸಮಾನಂ. ವಿಕಾರ ಏನೋ ಹುಟ್ಟಿದ ಪದಾರ್ಥ ಅಂತ ಅರ್ಥ. ಎಫೆಕ್ಟ್, ಹುಟ್ಟಿದ ಪದಾರ್ಥ, ಉತ್ಪನ್ನ ವಸ್ತು, ಅದಕ್ಕೆ ಹೆಸರೇನ ವಿಕಾರ. ಅಲ್ಲ ಹೋಗಲ್ಲ ಕಣ, ಬಹಳ ಕಷ್ಟ. ಶಗಣಿ ಮುದ್ದೆ ಹೊಡಿಯೋದು, ಶಗಣಿ ಮುದ್ದೆ ನಾಟಲ್ಲ, ತೆಗಿಬೇಕು. ಶಗಣಿ ಎಲ್ಲ ಶುದ್ಧ ಮಾಡ್ಕೋಬೇಕು. ಅವಾಗ ಒಳಕ್ಕೆ ಹೋಗುತ್ತೆ, ಹೋಗೋದೇ ಇಲ್ಲ. ಹ್ಞೂ ಹ್ಞೂ ಅಂತ ಅದು ಕೇಳ್ತಾ ಇದ್ದಾನೆ, ಒಂದು ನಾಟಿ ಇರಲ್ಲ. ಆಯ್ತಾ? ಗೊತ್ತಾಗಿಲ್ವಾ? ವಿಕಾರವೆಲ್ಲವೂ ಹುಟ್ಟಿದ್ದೆಲ್ಲವೂ ವಾಚಾರಂಭಣ ಮಾತ್ರವೇ. ಹಿಂದಿನ ಅರ್ಥ ಮಾಡ್ಕೊಳ್ಳಿ. ಯಥಾ ಸೌಮ್ಯ ಏಕೇನ ನಖ ನಿಕೃಂತನೇನ ಯಥಾ ಸೌಮ್ಯ ಏಕೇನ ನಖ ನಿಕೃಂತನೇನ ಉಪಲಕ್ಷಿತೇನ ಪಿಂಡೇನ ಇತ್ಯರ್ಥ. ಕೃಷ್ಣಾಯ ಸುಪಿಂಡೇನ ಇತ್ಯರ್ಥಃ. ಒಂದು ಉಗುರುಕತ್ತಿ ಎನ್ನುವಂತ ಒಂದು ಆಯುಧದಿಂದ ಲಕ್ಷಿತವಾದ. ಯಾಕೆಂದ್ರೆ ಕಬ್ಬಳ ತೋರಿಸೋದ್ರೆ ಇಲ್ಲ, ಉಗುರುಕತ್ತಿ ತೋರಿಸೋದು, ಇಲ್ಲ ಚಾಕು ತೋರಿಸೋದು, ಇಲ್ಲ ಮಚ್ಚು, ಇಲ್ಲ ಕೊಂಡು ತೋರಿಸೋದು, ಬರೀ ಕಬ್ಬಳ ತೋರಿಸೋಕ್ಕಾಗಲ್ಲ. ಈ ನಖನಿಕೃಂತನ ಅಲ್ಲ. ನಖನಿಕೃಂತನ ಇದಲ್ಲ, ಮೂಲ ವಸ್ತು ಅಲ್ಲ. ನಖನಿಕೃಂತನ ನೆಲ್ಕಟ್ರ. ನೆಲ್ಕಟ್ರೆ ಮೂಲ ವಸ್ತು ಅಲ್ಲ. ಮೂಲ ವಸ್ತು ಯಾವ್ದೋ? ಕೃಷ್ಣಾಯಸ, ಕಬ್ಬಣ. ಕಬ್ಬಣ ಯಾವ್ದೋ? ಅದೆಲ್ಲದಲ್ಲೂ ಒಂದೂನು ಬುದ್ಧಿ. ಇದು ಚಾಕುವೆ ಕಬ್ಬಣ ಆದ್ರೆ ಕನ್ಲಿ ಮಚ್ಚು ಕಬ್ಬಣ ಅಲ್ಲ ಅಂತ ಬಿಡುತ್ತೆ. ಹಾರಕೋಲ್ ಕಬ್ಬಣ ಅಲ್ಲ ಅಂತ ಬಿಡುತ್ತೆ. ಗುದ್ಲಿ ಕಬ್ಬಣ ಅಲ್ಲ ಅಂತ ಬಿಡುತ್ತೆ. ಎಲ್ಲವೂ ಕಬ್ಬಣ ಅಂತ ಆಗ್ಬೇಕಾದ್ರೆ ಯಾವ್ದೋ ಒಂದು ಜಾಗ ತೋರಿಸ್ಬೇಕಲ್ಲ. ಒಂದು ಉಗುರಿನ ನೆಲ್ಕಟ್ಟರನ್ನ ರಕ್ಷಿಸಿದ್ದಾದಾಗ ಅದು ಕೃಷ್ಣಾಯಸ ಪಿಂಡದಿಂದ ಆದದ್ದು ಗೊತ್ತಾದದ್ದಾದಾಗ ಬಾಕಿ ಎಲ್ಲ ಸರ್ವಂ ಕಾಷ್ಟಾಯಸಂ ಕೃಷ್ಣಾಯಸ ವಿಕಾರಜಾತಂ ವಿಜ್ಞಾತಂ ಸ್ಯಾತ್. ಸರ್ವಂ ಕಾರ್ಷ್ಣಾಯಸಂ ಕೃಷ್ಣಾಯಸ ವಿಕಾರಜಾತಂ ವಿಜ್ಞಾತಂ ಸ್ಯಾತ್. ಎಲ್ಲಾ ಕಾಷ್ಟಾಯಸ ಮುಂದೆ ಕೃಷ್ಣಾಯಸ ವಿಕಾರವನ್ನೆಲ್ಲವನ್ನು, ಏನೇನೇನು ಸರಳ ಇರ್ಬೋದು, ಇನ್ನೇನು ಗೇಟ್ ಇರ್ಬೋದು, ಪೈಪ್ ಇರ್ಬೋದು, ಎಲ್ಲ ತಗೊಂಡಂಗಾಗುತ್ತೆ. ಏನಂತ ಕಬ್ಬಣ ಅಂತ ಹೋಗ್ತಾರೆ. ಯಾಕೆ ಜಬಾಗಿಬ ಏನ್ ಮಾಡಲ್ಲ? ಒಂದು ಇಲ್ಲಂಗ್ ಕಾಣುತ್ತೆ. ಸಂಧ್ಯಾನ ಅನುಷ್ಠಾನ ಅಲ್ಲ, ಏನು ಒಂದು ತಲೆಗೆ ಹೋಗ್ತಿಲ್ಲ, ಅರ್ಥವೇ ಆಗ್ತಿಲ್ಲಪ್ಪ. ಅಷ್ಟೇ ಆಗ್ತಿಲ್ಲ. ಹಿಂಗೆ ಹೇಳಿದ್ರೆ ನಂಗೆ ಗೊತ್ತಾಗಲ್ಲ. ಸಿಂಪಲ್ ಆಗಿದೆ. ಕಬ್ಬಣ, ಕಬ್ಬಿಣಷ್ಟು ಎಲ್ಲ ಕಬ್ಬಣ ತಗೊಂಡಂಗ ಆಯ್ತು. ಕೃಷ್ಣಾಯಸ ವಿಕಾರ ಜಾತದಲ್ಲಿ ತಗೊಂಡಂಗಾಗುತ್ತೋ. ಸರ್ವಮನ್ಯ ಸಮಾನ, ಸಮಾನ ಮನ್ಯತೆ, ಸಮಾನ ಮನ್ಯತೆ. ವಿಕಾರವೆಲ್ಲ ಬರೀ ಬಾಯಿಲ ತಯಾರಾದ್ದು, ಬರೀ ನಾಮಧೇಯ ಮಾತ್ರ, ವಸ್ತು ಇಲ್ಲ ಅಂತ. ಹಾಗಾದ್ರೆ ಅನೇಕ ದೃಷ್ಟಾಂತ ಯಾಕೆ ತಗೊಂಡ್ರು? ಯಾವ್ಯಾವ್ದು? ಮಣ್ಣು, ಲೋಹಮಣಿ, ಕೃಷ್ಣಾಯಸ,
ಈ ದೃಷ್ಟಿಯಲ್ಲಿ ಜಾತಕ್ಕೆ ಅನೇಕ ದೃಷ್ಟಾಂತೋಪಾದಾನಂ ಅನೇಕ ದೃಷ್ಟಾಂತೋಪಾದಾನಂ ದಾಷ್ಟಾಂತಿಕ ಅನೇಕ ಭೇದಾನುಗಮಾರ್ಥಂ ದಾಷ್ಟಾಂತಿಕ ಅನೇಕ ಭೇದಾನುಗಮಾರ್ಥಂ ದೃಢ ಪ್ರತೀತ್ಯರ್ಥಂಚ ದೃಢ ಪ್ರತೀತ್ಯರ್ಥಂಚ ಪ್ರತೀತ್ಯರ್ಥ ಶ್ರುತಿಯಲ್ಲಿ 3 ದೃಷ್ಟಾಂತ ತೆಗೆದುಕೊಂಡ ಜಾತಕ್ಕೆ ಅಂದ್ರೆ ಅನೇಕ ದಾಷ್ಟಾಂತಿಕವಾದ ಅನೇಕ ಭೇದದಲ್ಲೆಲ್ಲ ಒಂದೇ ಅನುಕೃತವಾಗಿದೆ ತಿಳಿಸ್ಕೊಳ್ಳೋಕೋಸವಾಗಿ ದಾಷ್ಟಾಂತಿಕವಾಗಿದ್ದ ಯಾವುದೋ ಸತ್ತು ದಾಷ್ಟಾಂತಿಕವಾದಂತಹ ಸತ್ತು ಅನೇಕ ಭೇದದಲ್ಲಿ ಅನುಗಮವಾಗಿದೆ ಬೇರೆ ಬೇರೆ ಕಾರಣವಾದದ್ದು ಕಾರ್ಯದಲ್ಲಿ ಅನುಗತವೇ ಆಗಿದೆ ಎಂಬ ವ್ಯಾಪ್ತಿ ಚೆನ್ನಾಗಿ ಮನಸ್ಸಿಗೆ ಹೊಡೆಯುವುದಕ್ಕೆ ಅಂತ ಹೇಳ್ತಾರೆ. ಅದು ಮಣ್ಣು ಲೋಹಮಣಿ ಚಿನ್ನ 3 ದೃಷ್ಟಾಂತ ಕೊಟ್ಟಿದ್ದು ದಾಷ್ಟಾಂತಿಕವಾದ ಪರಬ್ರಹ್ಮ ವಸ್ತುವು ಅನೇಕ ಭೇದದಲ್ಲಿ ಅನುಗತವಾಗಿದೆ ಇದನ್ನು ಗಟ್ಟಿಯಾಗಿ ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರ ಕೊಟ್ಟಿದೆ ಅಂತ ಇದ್ದಾರೆ ಭಾಷೆಕಾರರು. ಏವಂ ಸೌಮ್ಯ ಆದೇಶೋ ಏವಂ ಸೌಮ್ಯಸಃ ಆದೇಶಃ ಮಯೋಕ್ತೋ ಭವತಿ ಯೋಮಯೋಕ್ತೋ ಭವತಿ. ಈ ರೀತಿ ನಾನು ಹೇಳಿದಂತ ಆದೇಶ ಹೀಗಾಗುತ್ತೆ ಕಣಯ್ಯ, ಒಂದೊಂದು ವಸ್ತು ಇದೆ ಜಗತ್ತಿಗಳ ಕಾರಣವಾಗಿರ್ತಕ್ಕದ್ದು, ಅದನ್ನ ನೀನು ತಿಳ್ಕೊಂಡಿದ್ರೆ ನೀವು ಈ ರೀತಿ ಮಹಾಮನ ಅನುಚಾರವಾಣಿ ಸ್ತಬ್ಧನಾಗಿ ಬರ್ತಿರ್ಲಿಲ್ಲ, ಶಟ್ಕೊಂಡು ಬರ್ತಿರ್ಲಿಲ್ಲ. ನಂಗೆ ಯಾಕೋ ಡೌಟ್ ತಿಳ್ಕೊಂಡಿಲ್ಲ ಅನ್ನಿಸ್ತಾ ಇದೆ. ಈ ರೀತಿ ಅದು ಆಗುತ್ತೆ ಅಂತಂದ ಅಪ್ಪ. ಇತ್ಯುಕ್ತವತಿ ಪಿತರಿ ತು ಇತ್ಯುಕ್ತವತಿ ಪಿತರಿ ಆಹ ಇತರಹ. ಇತ್ಯುಕ್ತವತಿ ಪಿತರಿ ಆಹ ಇತರಹ. ಅಪ್ಪನು ಹೇಳ್ಕೊಳ್ಳೇನೆ ತಕ್ಷಣ ಮಗ ಬುದ್ಧಿವಂತಿಕೆಯನ್ನು ಹೇಳ್ತಾ ಇದ್ದಾನೆ. ಮಗ ಇನ್ನೊಬ್ಬನಾದ ಮಗ ಹೇಳ್ತಾ ಇದ್ದಾನೆ, ನವೇ ನೂನಂ ಭಗವಂತಃ ನವೇ ನೂನಂ ಭಗವಂತಃ ಏತದವೇದಿಷುಃ ಏತದವೇದಿಷುಃ ಯದ್ಯೇತದವೇದಿಷ್ಯನ್ ಯದ್ಯೇತದವೇದಿಷ್ಯನ್ ನಾವಕ್ಷ್ಯನ್ನಿತಿ ಕಥಂ ಮೇ ನಾವಕ್ಷ್ಯನ್ನಿತಿ ಭಗವಾಸ್ತೇಮೇತದ್ಬ್ರವೀತ್ವಿತಿ ಭಗವಾಗಸ್ತೈವಮೇತದ್ಬ್ರವೀತ್ವಿತಿ ಸೌಮ್ಯೇತಿ ಹೋವಾಚ. ತಥಾ ಸೌಮ್ಯೇತಿ ಹೋವಾಚ. ನ ವೈ ನೂನಂ ಭಗವಂತಃ ತ ಏತದವೇದಿಷುಃ ಯದ್ಯೇತದವೇದಿಷ್ಯನ್ ಕಥಂ ಮೇ ನಾವಕ್ಷ್ಯನ್ನಿತಿ ಭಗವಾಗಸ್ತೈವಮೇತದ್ಬ್ರವೀತ್ವಿತಿ ತಥಾ ಸೌಮ್ಯೇತಿ ಹೋವಾಚ. ನ ವೈ ನೂನಂ ಭಗವಂತಃ ತೇ ಏತತ್ ಅವೇದಿಷುಃ ಯತ್ ಏತತ್ ಅವೇದಿಷ್ಯನ್ ಕಥಂ ಮೇ ನ ಅವಕ್ಷ್ಯನ್ ಇತಿ ಭಗವಾನ್ ತು ಏವ ಮೇ ತತ್ ಬ್ರವೀತು ಇತಿ ತಥಾ ಸೌಮ್ಯ ಇತಿ ಹ ಉವಾಚ. ನೂನಮನ ಖಂಡಿತವಾಗಿಯೂ ತೇ ಭಗವಂತಃ ಅವರು ಪೂಜಾವಂತರಾದ ನಮ್ಮ ಗುರುಗಳು, ಗುರುಕುಲದ ಗುರುಗಳು ನ ಏತದ ಅವೇದಿ ಇನ್ನು ಅವರು ಅರ್ಥವರಾಗಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂದ. ಇನ್ನೇನ್ಬಿಟ್ಟ, ಗುರುಕುಲದ ನಮ್ಮ ಗುರುಗಳಿಗೆ ಈ ಹೇಳ್ತಾ ಇರುವಂತಹ ವಸ್ತು ಗೊತ್ತಿಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ದಾನೆ ಅಂದ್ರೆ, ನೋಡಪ್ಪ, ಒಂದು ವೇಳೆ ಅವ್ರಿಗೆ ಗೊತ್ತಿದ್ರೆ ನನ್ನಂಥ ಉತ್ತಮೋತ್ತಮ ಶಿಷ್ಯನಿಗೆ ಹೆಂಗೆ ಹೇಳಿ ಇರ್ತಿದ್ರು ಅವರು. ನಾನೇ ಅನ್ಕೊಂಡ್ಬಿಟ್ಟ, ನಾನು ಮಹಾ ಉತ್ತಮಾಧಿಕಾರಿ, ಶ್ರೇಷ್ಠ ಆಗಿರ್ತಂತಹ ನನ್ನ ವಿದ್ಯಾರ್ಥಿ, ಶ್ರೇಷ್ಠನಾಗಿರೋ ಉತ್ತಮಾಧಿಕಾರಿಯಾಗಿರ್ತಕ್ಕಂತಹ ವಿದ್ಯಾರ್ಥಿಯಾದ ನನಗೆ ಅದ್ ಹೆಂಗೆ ಹೇಳ್ತೀನಿ ಹೇಳೇನೆ ಇರ್ತಿದ್ರು ಅವರು. ಅವ್ರು ಹೇಳಿಲ್ಲ ಅಂತ ಅರ್ಥ ಏನೋ, ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಂತ ಮಾಡ್ತಾರೆ. ಆದ್ರಿಂದ ದಯವಿಟ್ಟು ಮತ್ತೆ ಕಳಿಸ್ಬೇಡಿ, ಪರೀಕ್ಷೆ ಮಾಡಬೇಡಿ, ಮತ್ತು ಹೋಗು ಅಂತ ಅನ್ಬೇಡಿ. ಭಗವಾನ್ಸ್ತ್ವೇವ ಪೂಜ್ಯರಾದ ತಾವೇ ನನಗೆ ಅದನ್ನು ಹೇಳ್ಕೊಡಿ, ತಿಳಿಸ್ಕೊಡಿ. ನಾನು ಇಲ್ಲೇ ತಿಳ್ಕೊಳ್ತೀನಿ, ಮನೇಲಿ ಅಪ್ಪ ಅಮ್ಮಂದು ಅವರೆಕಾಳು ರೊಟ್ಟಿ ತಿನ್ಕೊಂಡೇ ಕಂಡ್ಕೊಳ್ತೀನಿ ಹೊರತು ಮತ್ತೆ ಕಾಡು ಮತ್ತೆ ವನವಾಸಕ್ಕೆ ಇದಕ್ಕೆ ಗುರುಕುಲವಾಸ ಕಳಿಸ್ಬೇಡಿ. ಅಲ್ಲಿ ಬೆಳ್ಳುಣಸೆ ಸಾರು, ಶುಂಡೆಕಾಯಿ ಪಲ್ಯ, ಬೆಳ್ಳುಣಸೆ ಗೊಜ್ಜು, ಅದೇ ಅಷ್ಟೇ. ಅಲ್ಲಿ ತರಕಾರಿ ಏನಿಲ್ಲ, ಸೊಪ್ಪ ಮೊಸರು ಇಲ್ಲ, ಏನೂ ಇಲ್ಲ. ಬಹಳ ಕಷ್ಟ ಅಲ್ಲಿ. ಆಯ್ನ ಬೇಡ ಗುರುಕುಲಕ್ಕೆ, ನೀವೇ ಹೇಳ್ಕೊಡಿ ಮನೆಯಲ್ಲಿ ಅಂತ. ಅಬ್ಬಾ ಏನ್ ಬಿಸ್ನೆಸ್ ನೋಡಿ ಇವನು.
ಗುರುಕುಲ ಪ್ರೇಷಣ ಭಯ ಭಾಷಿಕರು. ನ ವೈ ನೂನಂ ಭಗವಂತಃ ಪೂಜಾವಂತೋ ಗುರವಃ. ನ ವೈ ನೂನಂ ಭಗವಂತಃ ಪೂಜಾವಂತೋ ಗುರವಃ. ಮಮ ಯೇ ತೇ ಏತದ್ ಭಗವದುಕ್ತಂ. ಮಮ ಯೇ ತೇ ಏತದ್ ಭಗವದುಕ್ತಂ. ವಸ್ತು ನಾವೇದಿಷು. ವಸ್ತು ನಾವೇದಿಷುಃ. ನ ವಿಜ್ಞಾತವಂತೋ ನೂನಂ. ನ ವಿಜ್ಞಾತವಂತೋ ನೂನಂ. ಖಂಡಿತವಾಗಿಯೂ ಪೂಜಾವಂತರಾಗಿರ್ತಕ್ಕಂಥ ನಮ್ಮ ಗುರುಗಳು ನನಗೆ ಯಾವುದನ್ನು ನೀವು ಹೇಳಿದರೋ ಇದನ್ನು ತಿಳ್ಕೊಂಡು ಬಂದಿದೆಯೋ ಅಂತ ಅದನ್ನ ನಮ್ಮ ಗುರುಗಳಿಗೂ ಗೊತ್ತಿಲ್ಲ, ಅದು ನಮ್ಮ ಗುರುಗಳಿಗೂ ಗೊತ್ತಿಲ್ಲ. ಅದನ್ನ ನಮ್ಮ ಗುರುಗಳು ನನಗೆ ಹೇಳಲಿಲ್ಲ, ಅದನ್ನ ಅದು ಗುರುಗಳಿಗೂ ಗೊತ್ತಿಲ್ಲ ಅಂದ್ಬಿಟ್ಟ. ವಿಜ್ಞಾನ ಅವರು ಖಂಡಿತವಾಗಿಯೂ ಅರ್ಥವರಾಗಿಲ್ಲ ಅಂತಂದ. ಯದ್ಹಿ ಯದ್ ಹಿ ಅವೇದಿಷ್ಯನ್ ವಿದಿತವಂತಹ ಏತದ್ವಸ್ತು ಗುಣವತೆ ಭಕ್ತಾಯ ಅನುಗತಾಯ ಕಥಂ ಮೇ ಗುಣವತೆ ಭಕ್ತಾಯ ಅನುಗತಾಯ ನಾವಕ್ಷ್ಯನ್ನೋಕ್ತವಂತಹ. ಒಂದು ವೇಳೆ ಅವ್ರು ಏನಾದ್ರು ಅರ್ಥ ಬಿಟ್ಟಿದ್ರೆ, ಅವ್ರಿಗೆ ಗೊತ್ತಿದ್ರೆ, ಅವ್ರು ತಿಳ್ಕೊಂಡಿದ್ರೆ, ಅದು ಹೆಂಗೆ ನನ್ನಂಥ ಗುಣವಂತನು ಗುರುಭಕ್ತನು ಮತ್ತೆ ಅನುಗತ ಅವ್ರು ಹೊಂದ್ಕೊಂಡವನು ವೇಳೆ ಅವ್ರೇನಾದ್ರೂ ಇದನ್ನ ಅರ್ಥವರಾಗ್ಬಿಟ್ಟಿದ್ರೆ, ಈ ವಸ್ತುವನ್ನ ಅವ್ರು ತಿಳಿದವರಾಗಿದ್ರೆ, ನನ್ನಂಥ ಗುಣವಂತನು ಭಕ್ತನು ಗುರುಗಳಿಗೆ ಬಹಳ ಅನುಸರಣೆ ಮಾಡ್ತಾ ಇದ್ದವನು ಅಂಥ ನನಗೆ ಅದು ಹೆಂಗೆ ಹೇಳದೆ ಇರ್ತಿದ್ದವರು. ಅಷ್ಟೆಲ್ಲ ಬುದ್ಧಿವಂತ ಬೇರೆ, ಪಂಡಿತ, ಪ್ರಕಾಂಡ ಪಂಡಿತ. ಒಂದ್ಸಲಕ್ಕೆ ನಾನು ಕರ್ಕೊತಿದ್ದೆ, 4 ವೇದವನ್ನು ಕೂತಿದ್ದೀನಿ ಗೊತ್ತಾ. ನೋಡು ಹೆಂಗೆ ಅಹಂಕಾರ ಪಡ್ಕೊಂಡು ಹೇಳ್ತಾ ಇದ್ದಾನೆ. ಅದನ್ನು ಗುಣವಂತ ಅಂತ ಅನ್ಕೊಂಡ್ಬಿಟ್ಟ, ಭಕ್ತ ಅಂತ ಅನ್ಕೊಂಡ್ಬಿಟ್ಟ, ಗುರುಗಳಿಗೆ ಬಹಳ ಅನುಸರಣೆ ಮಾಡ್ತಾ ಇದ್ದವರು ಅಂತ ಅನ್ಕೊಂಡ್ಬಿಟ್ಟ. ಇಂಥ ನನಗೆ ಅದು ಹೆಂಗೆ ಹೇಳಿ ಇರ್ತಿದ್ದವರು ಅವ್ರಿಗೆ ಗೊತ್ತಿದ್ರೆ. ತೇನಾಹಂ ಮನ್ಯೆ ನ ವಿದಿತವಂತಹ ಇತಿ. ತೇನಾಹಂ ಮನ್ಯೆ ನ ವಿದಿತವಂತಹ ಇತಿ. ನಾನು ಯೋಚನೆ ಮಾಡ್ತೀನಿ, ಅಪ್ಪ ನಮ್ ಗುರುಗಳಿಗೆ ನೀನ್ ಹೇಳ್ತಾ ಇರೋ ವಿಷಯ ಗೊತ್ತಿಲ್ಲ, ದಯವಿಟ್ಟು ನೀನ್ ಮತ್ತೆ ಓಡಿಸ್ಬೇಡ, ನಾ ಗುರುಕುಲಕ್ಕೆ ಹೋಗುವುದು ಅನ್ಬೇಡ. ಅದನ್ನ ಶಂಕರಾಚಾರ್ಯ ಬರೀತಾರೆ, ಅವಾಚ್ಯಮಪಿ ಗುರೋರ್ ನಿರ್ಭಾವಂ ಅವಾದೀತ್. ಅವಾಚ್ಯಮಪಿ ಗುರೋರ್ ನಿರ್ಭಾವಂ ಅವಾದೀತ್. ಗುರುಕುಲಂ ಪ್ರತಿ ಪ್ರೇಷಣ ಭಯ. ಪುನರ್ ಗುರುಕುಲಂ ಪ್ರತಿ ಪ್ರೇಷಣ ಭಯ. ಅದು ಅವಾಚ್ಯ, ಇದು ಕೇಳಬಾರ್ದು. ಗುರು ಗೊತ್ತಿದೆ ನಿಮ್ಗೆ ಗೊತ್ತಾ, ನೀನ್ ಕೇಳಿದ್ಯಾ? ಕೇಳದೆ ಹೇಳಲ್ಲ ಅವರು. ಈ ತತ್ವ ವಿಚಾರವನ್ನು ಮಾತ್ರ ಕೇಳದೆ ಹೇಳಲ್ಲ. ವೇದಾಧ್ಯಯನ ಹೇಳ್ಕೊಟ್ಬಿಡ್ತಾರೆ, ಶಾಸ್ತ್ರಾಧ್ಯಯನ ಮಾಡಿಸ್ಬಿಡ್ತಾರೆ. ಆತ್ಮವಿಚಾರ ಮಾತ್ರ ಮತ್ತೆ ಕೇಳಬೇಕು ನೀನು. ಬ್ರಹ್ಮ ವಿಚಾರಕ್ಕೆ ಅವಾಗ ಹೇಳ್ತಾರೆ. ಅಲ್ಲಿ ಅದು ಗೊತ್ತಿದ್ದು ಅವ್ರು ಸುಮ್ಮನೆ ಇರ್ತಾರೆ. ಸುಮ್ಮನೆ ಇದ್ದು ಅನ್ನೋ ಮಾತ್ರಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂದ್ಬಿಡ್ತೀಯ ನೀನು. ಅದಂತಿದ ಶಂಕರಾಚಾರ್ಯರು ಅವಾಚ್ಯರು, ಅದು ಹೇಳಬಾರ್ದು ಗುರುಳ ವಿಷಯಕ್ಕೆ. ಅದು ನೆಗ್ಭಾವ. ನೆಗ್ಭಾವ ಅದೇನೋ ಕೀಳು ಮಾಡೋದು, ಅದು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ಅದನ್ನ ತಿಳ್ಕೊಂಡೇ ಇಲ್ಲ ಅಂದ್ಬಿಟ್ರೆ ತುಂಬಾ ಅವಮಾನ ಗುರುಗಳಿಗೆ. ಆ ನೆಗ್ಭಾವ, ಕೀಳು ಮಾಡೋದು ಗುರುಗಳನ್ನ, ಅವ್ರು ಅರ್ಥವರಾಗಿಲ್ಲ ಅಂತ ಅನ್ನೋದು. ಇದನ್ನ ಮಾಡಬಾರ್ದಾಗಿದ್ದು ಹೇಳ್ಬಿಟ್ಟ ಅವನು. ಯಾಕೆ? ಪುನಃ ಗುರುಕುಲಂ ಪ್ರತಿ ಪ್ರಶ್ನೆ. ಮತ್ತೊಮ್ಮೆ ಅಪ್ಪ ಗುರುಕುಲ ಕಳಿಸ್ತಾನೆ, ನಡಿ ಹೋಗು ಕಲ್ತ್ಕೊಂಬ ಅಂತಾನೆ. ಎಂತ ಗ್ರಾಚಾರ. ಈಗ 12 ವರ್ಷ ಆಯ್ತು, ಮತ್ತಿನ್ನ 5 ವರ್ಷ 4 ವರ್ಷ ಎಷ್ಟು ವರ್ಷ ಇಟ್ಕೊತಾರೋ ಗೊತ್ತಿಲ್ಲ ಗುರುಗಳು. ಬೇಡವೇ ಬೇಡ, ತಂಟೆ ಬೇಡ. ಸೊಂಡೆಕಾಯಿ ಗೊಜ್ಜು ಬೆಳ್ಳುಳ್ಳಿ ಸಾರು ಊಟ ಮಾಡಿ ತಲೆ ಕೆಟ್ಟೋಗಿದೆ ಅವನಿಗೆ. ನಾಳೆಗೆ ಎಲ್ಲ ಬಿದ್ದೋಗಿದೆ. ಮನೆ ಒಂದು ಬಿಸಿಬೇಳೆ ಬಾತು, ಉಂಡೆ ಹುಳಿ, ರುಚ್ಚುಂಡೆ, ಮಜ್ಜಿಗೆ ಹುಳಿ ಪಟ್ಟ ಹೊಡಿತಾ ಇದ್ದಾನೆ. ಅವರೇ ಕಾಳ್ತಾ ಹೊಟ್ಟೆ. ಈಗ ನೀನು ಹೋಗ್ಬಿಟ್ಟು 4 ವರ್ಷ ಇದ್ದು ತತ್ವ ವಿಚಾರ ಮಾಡ್ಕೊಂಬ ಅಂದ್ರೆ ಮತ್ತೆ ಸಾಯ್ಬೇಕು. ಅದೇ ಬೆಳ್ಳುಳ್ಳಿ ಸಾರು, ಸುಂಡೆಕಾಯಿ ಗೊಜ್ಜು. ಯಾರಿಗೂ ಗೊತ್ತಲ್ಲ ಏನ್ ಗೊಜ್ಜು ಗುರುಗಳೇ? ಅದು ಸುಂಡುಲ್ಕಾಯ. ತೊಂಡೆಕಾಯಿ ಗೊತ್ತಿಲ್ವಾ? ತೊಂಡೆಕಾಯಿ. ತೊಂಡೆಕಾಯಿ ತರಹ ಕೆಂಪು ಬೆಳ್ಳಿಗಿರುತ್ತೆ. ತಿನ್ನಕ್ಕಾಗಲ್ಲ ಅದು. ನಿಮ್ಗೆ ಇಷ್ಟನಾ? ನನಗೇನು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕೇಳ್ದೆ ಏನು ಅಂತ. ತೊಂಡೆಕಾಯಿ ಗೊತ್ತು, ಅದ್ರಲ್ಲಿ ಗೊಜ್ಜು ಮಾಡ್ತಾರ? ಗೊತ್ತಿದ್ದು. ಪಲ್ಯ ಮತ್ತೆ ಮಾಡ್ತೀರಾ ನೀವು? ಪಲ್ಯ ಒಂದೇ ಮಾಡ್ತೀರಾ? ಗೊಜ್ಜು ಮಾಡ್ತಾರೆ. ಕೆಡ್ದಾಗಿರುತ್ತೆ, ಏನ್ ತಿನ್ನಕ್ಕಾಗಲ್ಲ. ಬೆಳ್ಳುಳ್ಳಿ ಸಾರು ಗೊತ್ತಾ? ಬೆಲ್ಲ ಹುಣಸೆ ಹಣ್ಣು ಮಾಡಿ ಸಾರು ಮಾಡೋದು. ಏನು ಮೆಣಸಿನ ಸಾರು ಇದ್ದಂಗೆ. ಅಷ್ಟನ್ನು ತಿನ್ಕೊಂಡಿರೋಕ್ಕಾಗತ್ತಾ? ಒಂದ್ ತರಕಾರಿ, ಬೆಂಡೆಕಾಯಿ ಬೇಡ, ಹುರುಳಿಕಾಯಿ ಬೇಡ,
ಏನು ಕೋಸು ಇಲ್ಲ, ಆಲೂಗಡ್ಡೆ ಇಲ್ಲ, ಏನೇನು ಇಲ್ಲ ಅಲ್ಲಿ. ಯಾರು ಬೇಕು ಆ ಊಟ? ಒಳ್ಳೆ ಗಟ್ಟಿ ಅಕ್ಕಿ, ಅನ್ನ ಆಗುವಂತ ಅಕ್ಕಿ ಅದು. ಅದು ದಪ್ಪಕ್ಕಿ ಅನ್ನ ಮಾಡ್ಬಿಡ್ತಾರೆ ಪಾಠಶಾಲೆಯಲ್ಲಿ. ತಿನ್ನೋಕೆ ಆಗಲ್ಲ. ಸಾರು ಹಾಕಿದ್ರೆ ಅದು ಕೂಡ್ಕೊಳ್ಳೋದೇ ಇಲ್ಲ, ಸೇರ್ಕೊಳ್ಳೋದೇ ಇಲ್ಲ. ಅದು ಇನ್ ತುಪ್ಪ ಅಂತೂ ಸೂಜಿಲಿ ಹಾಕ್ತಾರೆ, ಸೂಜಿ ಅದ್ಬಿಟ್ಟು ಈಗ ಹಾಕ್ತಾರೆ ಚೆನ್ನಾಗಿ. ಅವನು ಕರಂಡಿಗೆಲ್ಲಿ ಹಾಕಿದ್ರೆ ಒಂದ್ ಸೌಟಲ್ಲಿ ಹಾಕಿದ್ರಲ್ಲ, ಸೂಜಿ ಎದ್ದು ಹಾಕ್ಬಿಟ್ರೆ ತುಪ್ಪನ ಎಷ್ಟ್ ಬೀಳತ್ತಾ? ಒಂದ್ ಹನಿಯೂ ಬಿಡಲ್ಲ. ಅಂತ ಗುರುಕುಲಾಸ ಬೇಡವೇ ಬೇಡ. ಮನೇಲಿ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಇಲ್ಲೇ ಇರ್ತೀನಿ, ಇಲ್ಲೇ ನೀನ್ ತಿಳಿಸ್ಕೊಟ್ಬಿಡು, ಹೇಳು, ನಾನು ತಿಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಬಹಳ ಬುದ್ಧಿವಂತಿಕೆ ಮಾಡ್ಬಿಟ್ಟ ಪ್ರಚಂಡ ಅವನು. ಗುರೋಹೋ ನಿರ್ಭಾವಂ ಅವಾಚ್ಯಂತ, ಗುರುಗಳನ್ನು ಕೀಳು ಮಾಡೋದು ತಪ್ಪದು, ಹೇಳಬಾರದು. ಆಗಿದ್ರು ಅವಾಜಿ ಹೇಳ್ಬಿಟ್ಟ. ಪುನಃ ಮತ್ತೊಮ್ಮೆ ಗುರುಕುಲಂ ಪ್ರತಿ, ಗುರುಕುಲನ ಕುರಿತು ಪ್ರದೇಶ ಭಯ ಕಳಿಸ್ತಾನೆ ಅಪ್ಪ ಅನ್ನೋ ಭಯದಿಂದ ಈ ರೀತಿ ಹೇಳ್ಬಿಟ್ಟ ಅಂತ ಶಂಕರಾಚಾರ್ಯರು ಯಾಕೆ ಹೇಳ್ದ ಅಂತ ಕಾರಣ ಕೊಡ್ತಾ ಇದ್ದಾರೆ. ಅತಃ ಭಗವಾನ್ ಸೇವಮೇ ಮಹ್ಯಂ ತದ್ವಸ್ತು ಏನ ಸರ್ವಜ್ಞತ್ವಂ ಜಾತೇನ ಮೇ ಸ್ಯಾತ್. अतः भगवागस्त्वेव मे मह्यं तद्वस्तु येन सर्वज्ञत्वं ज्ञातेन मे स्यात् ತದ್ಭವೀತು ಕಥಯಿತು. तद्ब्रवीतु कथयतु. ಆದ್ದರಿಂದ ಯಾವುದನ್ನು ತಿಳಿಯೋದ್ರಿಂದ ನನಗೆ ಸರ್ವಜ್ಞತ್ವ ಬಂದ್ಬಿಡುತ್ತದೆಯೋ ಅಂಥ ವಸ್ತುವನ್ನ ತಾವೇ ನನಗೆ ತಿಳಿಸ್ಕೊಡೋಣವಾಗಲಿ, ತಾವೇ ಹೇಳಿ, ತಾವೇ ಅದನ್ನ ಸ್ಪಷ್ಟಪಡಿಸಿ ಗೊತ್ತು ಮಾಡಿಸ್ಕೊಡಿ ಹೇಳ್ಬಿಟ್ಟು ಅಪ್ಪ ಹೇಳುವಾಗ ಹೆಂಗೆ ಹೇಳ್ತಾನೆ? ಬೇರೆ 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 ಆಂಗಲ್ ಹೇಳ್ತಾನೆ, ತಿಳ್ಕೊಳ್ತಾನೆ. ಗುರು ಹೇಳ್ಕೊಟ್ರೆ ಒಂದ್ಸಲ ಹೇಳ್ತಾರೆ, ಗೊತ್ತಾಗ್ಲಿಲ್ಲ ಬ್ರಹ್ಮಚರ್ಯ ಮಾಡಿ ಹೋಗು 12 ವರ್ಷ ಅಂತಾರೆ, ಸಾಯಿಸ್ತಾರೆ. ಮತ್ ಬರ್ತದೆ ಅವನಿಗೆ ಒಂದ್ಸಲ ಹೇಳ್ತಾರೆ, ಇನ್ನೊಂದ್ಸಲ ಮಾಡು ಬ್ರಹ್ಮಚರ್ಯ ಅಂತಾರೆ. 32 ವರ್ಷ ಮಾಡಿಸ್ಬಿಟ್ಟ ಪ್ರಜಾಪತಿ. ಇಂದ್ರನಿಗೆ ಒಂದ್ಸಲ ಬಂದ, ಏಷೋ ಕ್ಷಿಪುರುಷೋ ದೃಶ್ಯತೆ ಏಷ ಆತ್ಮೇತಿ ಹೋವಾಚ ಏತದಮೃತಮ ಭಯಮೇ ತದ್ ಬ್ರಹ್ಮ ಅಂದ. ಹೋಗು ಅಂದ. ಏನ್ ವಿಚಾರ ಮಾಡ್ದ? ಕಮ ಅಂದ, ಗೊತ್ತಾಗಲಿಲ್ಲ ಅಂದ. ನಡಿ 30 ವರ್ಷ ಬ್ರಹ್ಮಚರ್ಯ ಮಾಡು, ಆಮೇಲೆ ಬಾ ಅಂದ. ಸರಿಯಿಂದ ಇನ್ನೇನು ಮಾಡಕ್ಕಾಗಲ್ಲ, ಗುರುಕುಲ ಹೋಗಾಗಿದೆ, ತಪ್ಪಿಸ್ಕೊಂಡು ಹೋಗಿ ಬರಲ್ಲ. ಮಾಡ್ದ, ಬಂದ. ಮತ್ತೆ ಇನ್ನೊಂದ್ಸಲ ಏಷ ಸ್ವಪ್ನೆ ಮಹೀಯಮಾನಶ್ಚರತಿ ಏಷ ಆತ್ಮೇತಿ ಹೋವಾದ, ಸ್ವಪ್ನದಲ್ಲಿ ಕನಸಿನಲ್ಲಿ ತನ್ನ ಮಹಿಮೆಯನ್ನು ಬಿಟ್ಕೊಂಡು, ಅಂದ್ರೆ ವಿಷಯ ರೂಪದ ಮಹಿಮೆ ಬಿಟ್ಕೊಂಡು ಓಡಾಡ್ಕೊಂಡಿರ್ತಾನಲ್ಲ, ಇವನೇಕಪ್ಪ ಅಂತಂದ. ಗೊತ್ತಾಗಿಲ್ಲ ಅಂದ. ಸರಿ ನಡಿ ಬ್ರಹ್ಮಚರ್ಯಕ್ಕೆ ಇದ್ದ. ಇಷ್ಟ ಒಂದ್ ವಾಕ್ಯ ಹೇಳೋದು ಗೊತ್ತಾಗಲಿಲ್ಲ, 32 ವರ್ಷ ಬ್ರಹ್ಮಚರ್ಯ, ಒಟ್ಟು 101 ವರ್ಷ ಮಾಡಿಸ್ಬಿಟ್ಟ. ಆಮೇಲೆ ಸುಷುಪ್ತಾತ್ಮನ ಹೇಳ್ದ 5 ವರ್ಷ. ಗೊತ್ತಾಗ್ಲೇ ಇಲ್ಲ. ಮತ್ತಿನ್ನು 5 ವರ್ಷ ಮಾಡುವಂದ. 396 101. ಆಮೇಲೆ ಮಘವಂ ಮರ್ತ್ಯಂ ವಾ ನಿಮಿಷ ಅಲ್ಲೇ ಶುರು ಮಾಡ್ಕೊಂಡ. ಗೊತ್ತಾಗ್ಬಿಡ್ತು ದೇವೇಂದ್ರನಿಗೆ. ಯಾಕೆಂದ್ರೆ ಪ್ರಜಾಪತಿಗೆ ದೇವೇಂದ್ರ ಈಗ ಪ್ಯೂರ್ ಆಗಿದ್ದಾನೆ, ಶುದ್ಧವಾಗಿದ್ದಾನೆ, ಈಗ ಅವನಿಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಹೇಳಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಹೇಳ್ಕೊಂಡ್ಬಂದ. ಇವನಿಗೆ ಅದಷ್ಟೆಲ್ಲ ಇಷ್ಟ ಆಗಲ್ಲ. ಏಜಿಗೆ ಮತ್ ಬ್ರಹ್ಮಚರ್ಯಕ್ಕೆ ಹೋಗೋ, ಅಲ್ಲಿರು ಅಂದ್ರೆ ಯಾರಿಗೆ ಸಾಹಿತ್ಯ ಮಾರಾಯ, ನೀನೇ ಹೇಳೋ ಅಂತ ಹೇಳ್ಬಿಟ್ಟು ಅಪ್ಪ ಸಲಿಗೆ ವಸ್ತು, ಮನೇಲೇ ಇರೋದು, ಯಾವ ಬೇಕಾದ್ರೂ ಕೇಳ್ಬೋದು. ಇನ್ನೆಲ್ಲೂ ಹೋಗಿರಲ್ಲ ಅಪ್ಪ, ಏನೋ ಆರ್ತಿ ವಿದ್ಯೆ ಇನ್ನೊಂದು ಯಜ್ಞ ಯಾಗ ಹೋಗಿದ್ದೆ ಅವಾಗ ಇದಾಗುತ್ತೆ. ಅದಿಲ್ಲ ಅಂದ್ರೆ ಮನೇಲೇ ಇರ್ತಾರಲ್ಲ, ಕೇಳ್ಕೊಬಹುದು ಈ ರೀತಿ ಅಂತ ಹೇಳ್ಬಿಟ್ಟು ತಾವೇ ಹೇಳೋಣವಾಗಲಿ. ಯಾವುದನ್ನು ತಿಳ್ಕೊಂಡ್ರೆ ನನಗೆ ಸರ್ವಜ್ಞತ್ವ ಪ್ರಾಪ್ತಿ ಆಗುತ್ತದೆಯೋ, ಯಾವ ಕೃತಕೃತ್ಯನಾಗ್ತೀನೋ ಅಂತ ಬ್ರಹ್ಮವಸ್ತುವನ್ನ ನೀವೇ ತಿಳಿಸ್ಕೊಡಿ ಇಂದ. ಇತ್ಯುಕ್ತಃ ಪಿತೋವಾಚ ತಥಾಸ್ತು ಸೌಮ್ಯೇತಿ. ಇತ್ಯುಕ್ತಃ ಪಿತೋವಾಚ ತಥಾಸ್ತು ಸೌಮ್ಯೇತಿ. ಈ ರೀತಿ ಹೇಳಿಸಿಕೊಂಡಂತಹ ಅಪ್ಪ, ಆಯ್ತಪ್ಪ ಹಾಗೆ ಆಗ್ಲಿ ಕಣ, ನಾನೇ ಹೇಳ್ತೀನಿ ತಿಳ್ಕೊಪ್ಪ ಅಂತ ಹೇಳ್ಬಿಟ್ಟು ಅಪ್ಪ ಉಪದೇಶ ಮಾಡಕ್ ಶುರು ಮಾಡ್ದ. ಏನು ಅಂತ ಉಪದೇಶ ಮಾಡ್ದ? ಸೌಮ್ಯ ಸದೇವ ಸೌಮ್ಯೇದಮಗ್ರ ಆಸೀದೇಕಮೇವಾದ್ವಿತೀಯಂ. ಸದೇವ ಸೌಮ್ಯೇದಮಗ್ರ ಆಸೀದೇಕಮೇವಾದ್ವಿತೀಯಂ. ತದ್ಧೈಕ ಆಹು ಅಸದೇವೇದಮಗ್ರ ಆಸೀದೇಕಮೇವಾದ್ವಿತೀಯಂ. ತದ್ಧೈಕ ಆಹುರಸದೇವಮಗ್ರ ಅಸದೇವೇದಮಗ್ರ ಆಸೀದೇಕಮೇವಾದ್ವಿತೀಯಂ. ತಸ್ಮಾದಸತಃ ಸಜ್ಜಾಯತ. ಸದೇವ ಸೌಮ್ಯೇದಮಗ್ರ ಆಸೀದ್ ಏಕಮೇವಾದ್ವಿತೀಯಂ. ತದ್ಧೈಕ ಆಹುರ ಅಸದೇವೇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ. ತಸ್ಮಾದಸತಃ ಸಜ್ಜಾಯತ. ಸತ್
एव सौम्य इदम् अग्र अग्रे अग्रे आसीत् एकम् एकम् एव अद्वितीयं तत् तत् ह ह एक एके एके आहुः आहुः असत् एदम् एव एव इदम् अग्रे आसीत् एकम् एव अद्वितीयं तस्मात् असतः सज्जायत सत् जायत अजायत लोगो अरागवः छान्दसः अजायत ಛಂದಸ್ಸಲ್ಲಿ ಹೋಗಿದೆ ಅಂತ ಸದಜಾಯಿತ ಅನ್ನೋದು ಸಜ್ಜಾಯಿತ ಆಗುತ್ತೆ ಛಂದಸ್ಸಿನ ರೂಪ ವೈದಿಕ ರೂಪ ಅಷ್ಟೇ ಈ ಶೇಕ್ಸ್ಪಿಯರ್ ಇಂಗ್ಲಿಷಲ್ಲೇ ದೌ ಅಂತಾರಲ್ಲ ನೀನುವಿಕೆ ಏನ್ ದೌ ಅಂದ್ರೆ ನೀನು ಎಲ್ಲಿದೆ ಅವನು ಇಂಗ್ಲಿಷ್ ಅಷ್ಟೇ ಹೇಳ್ತಾರೆ ದೌ ಅದು ಕೆಲವು ಇಂಗ್ಲಿಷಲ್ಲಿ ಎಲ್ಲಾ ಭಾಷೆಯಲ್ಲೂ ಶಿಷ್ಟ ಪ್ರಯೋಗ ಅಂತ ಒಂದಿರುತ್ತೆ ಆ ಶಿಷ್ಟ ಪ್ರಯೋಗವನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ನಾವೇ ಅದನ್ನ ರೆಕ್ಟಿಫೈ ಮಾಡಿ ಕರೆಕ್ಟ್ ಮಾಡಿಕೊಂಡು ತಿಳ್ಕೋಬೇಕು ಸೌಮ್ಯ ಪ್ರಿಯದರ್ಶನ ಮಗು ಶ್ವೇತಕೇತು ಇದಂ ಅಂದ್ರೆ ಈ ಜಗತ್ತು ಅಗ್ರೆ ಹುಟ್ಟೋಕ್ ಮುಂಚೆ ಸದೇವಾ ಸನ್ಮಾಪ್ತವಾಗಿತ್ತು ಸನ್ಮಾಪ್ತ ಅಂದ್ರೇನು ಸತ್ತಾ ಸಾಮಾನ್ಯ ಅಲ್ಲ ಸಜ್ಜಾತಿ ಅಲ್ಲ ತಾರ್ಕಿಕ ಹೇಳೋ ಸತ್ತಾ ಜಾತಿ ಸತ್ತಾ ಸಾಮಾನ್ಯ ಹೇಳ್ತಾರೆ ಅವ್ರೇನಂತಾರೆ ಕುರ್ಚಿ ಪುಸ್ತಕ ಬೀರು ಎಲ್ಲಾದ್ರೂ ಸತ್ತಾ ಸಾಮಾನ್ಯ ಸೇರ್ಕೊಂಡಿದೆ ಅಂತ ಮನುಷ್ಯರೆಲ್ಲ ಮನುಷ್ಯತ್ವ ಸಾಮಾನ್ಯ ಹೇಗೆ ಸೇರ್ಕೊಂಡಿದೆಯೋ ಎಲ್ಲಾ ವಸ್ತು ಸತ್ತಾ ಸಾಮಾನ್ಯ ಸೇರ್ಕೊಂಡಿದೆ ಅಂತ ಹೇಳ್ತಾರೆ ನಾವು ಹಂಗೆ ಹೇಳಲ್ಲ ಸತ್ತಿನಲ್ಲಿ ಸಾಮಾನ್ಯ ವಿಶೇಷ ಇಲ್ಲ ಸ್ವರೂಪವೇ ಸತ್ತ ಸಾಮಾನ್ಯ ಒಂದು ರೂಪ ವಿಶೇಷ ರೂಪ ಇಲ್ಲ ಸನ್ಮಾತ್ರವನ್ನೇ ಸತ್ತಾ ಸಾಮಾನ್ಯ ಅಂತ ನೀವು ಅಂತಿದ್ದೀರಾ ನಿಮ್ಗೆ ಗೊತ್ತಿಲ್ಲ ಅದು ಸನ್ಮಾತ್ರ ಒಂದೇ ಸೃಷ್ಟಿಗೆ ಮತ್ತೆ ಹೇಳಿ ಗುರುಗಳೇ ಎಲ್ಲದ್ರಲ್ಲಿ ಸತ್ ಇರುತ್ತೆ ಸತ್ತೇ ಇಲ್ಲ ಕೆಂಪಾದ ಗುಲಾಬಿಯಲ್ಲಿ ಕೆಂಪುನ ಗುಣ ಇರುತ್ತಲ್ಲ ಆ ರೀತಿ ಈ ಸತ್ತು ಅನ್ನೋದು ಒಂದು ಗುಣ ಅಂತ ಹೇಳ್ತಾರೆ ತಾರ್ಕಿಕರು ಸತ್ತು ಅನ್ನೋ ಗುಣ ಎಲ್ಲಾದ್ರಲ್ಲೂ ಇದೆ ಅಂತ ಹೇಳ್ತಾರೆ ಹಾಗೆ ವೇದಾಂತರು ಹೇಳಲ್ಲ ಅದೇ ಸತ್ತು ಅಂತೀವಿ ಆ ಸನ್ಮಾತ್ರವೇ ವಸ್ತು ತೋರ್ತಾ ಇದೆ ಅಂತಾರೆ ಆ ವಸ್ತುವಿನಲ್ಲಿ ಗುಣವಾಗಿಲ್ಲ ಅದು ನೀಲಿಯಾದ ಕುರ್ಚಿಯಿಂದೇನೋ ಕುರ್ಚಿ ಅನ್ನೋ ಪದಾರ್ಥದಲ್ಲಿ ನೀಲಿ ಅಂತ ಒಂದು ಗುಣ ಕರೆಕ್ಟ್ ಉಪಾದಾನ ಕಾರಣ ಅಂತಾರೆ ಅದು ಆ ಸತ್ತು ಉಪಾದಾನ ಕಾರಣ ಮೂಲ ಕಾರಣ ಅದೇ ಹಾಕಿ ತೋರ್ತಾ ಇದೆ ಅಂತ ಹೇಗೆ ನೀರೇ ಮಂಜಿಗೆಡ್ಡೆಯಾಗಿ ಗುಳ್ಳೆಯಾಗಿ ಅದೇ ನೊರೆಯಾಗಿ ತೋರುತ್ತೋ ಸನ್ಮಾತ್ರವೇ ನಾಮರೂಪಾತ್ಮ ಜಗತ್ತಾಗಿ ತೋರ್ತಾ ಇದೆ ಸತ್ತಿಗಿಂತ ಬೇರೆ ಏನೂ ಇಲ್ಲ ಅಂತ ಅದು ತಾರ್ಕಿಕರು ಹಂಗೆ ಹೇಳಲ್ಲ ಪದಾರ್ಥದಲ್ಲಿ ಸತ್ತಾ ಸಾಮಾನ್ಯ ಸೇರ್ಕೊಂಡಿದೆ ಅಂತಾರೆ ಪದಾರ್ಥ ಬೇರೆ ಸತ್ತು ಬೇರೆ ಸತ್ತಾ ಸಾಮಾನ್ಯ ಪದಾರ್ಥ ಸೇರ್ಕೊಂಡಿದೆ ಅದು ಸಾಮಾನ್ಯ ವಿಶೇಷ ಉಂಟು ಅಂತಾರೆ ವೇದಾಂತಿಗಳು ಹಂಗೆ ಹೇಳಲ್ಲ ಹಂಗೆ ಸದೇವ ಅಂತ ಅವಧಾನ ಮಾಡ್ತಿದ್ದು ಸನ್ಮಾತ್ರ ಅಸ್ತಿತ ಮಾತ್ರ ಪ್ಯೂರ್ ಬೀಯಿಂಗ್ ಪ್ಯೂರ್ ಎಕ್ಸಿಸ್ಟೆನ್ಸ್ ಬರೀ ಇರುವಿಕೆ ಬರೀ ಇರುವು ಅಂದ್ರೆ ಹೆಸರು ಆಕಾರ ಸಂಬಂಧವಿಲ್ಲದ ಬರೀ ಇರುವು ಇವಾಗ ಪುಸ್ತಕ ಅಂದ್ರೆ ಪುಸ್ತಕ ಅಂತ ಒಂದು ಹೆಸರು ಇದಕ್ಕೊಂದು ಆಕಾರ ಇದರ ಜೊತೆಯಲ್ಲಿರುವ ಇರುವು ಅಂತ ಅಲ್ಲ ಇದ್ರ ಜೊತೆಯಲ್ಲಿರೋ ತೋರ್ಬೋದು ಆದ್ರೆ ಆ ಇರುವು ಪ್ಯೂರ್ ಅದು ನಾಮರೂಪದ ಸಂಬಂಧವಿಲ್ಲದೆ ತನ್ನಷ್ಟಿಗೆ ತಾನೇ ಇರಬಲ್ಲದ್ದಾದ ಅನುಭವಾತ್ಮಕವಾದ ಸ್ವರೂಪ ಅದು ನಮ್ಮ ಸ್ವರೂಪ ಅದು ನಮ್ದು ಜಗತ್ತಿನ ಎಲ್ಲದರ ತಿರುಳದು ಜಿಷ್ಟು ಅದ ಸಾರ ಅಲ್ಲದ ಜಗತ್ತಿನ ಹಾಗೆ ಅಸ್ತಿತ ಮಾತ್ರ ಅದು ಒಂದೇ ಇತ್ತು ಅದು ಹೇಗಿತ್ತು ಎರಡೆಂಬುದಿಲ್ಲದೆ ಒಂದಾಗಿತ್ತು ಏಕಮೇವ ಅಂದ್ರೆ ಒಂದು ಅಂದ್ರೆ ಇವಾಗ ಸೂರ್ಯ ಒಂದು ಚಂದ್ರ ಒಂದು ಅಂದ್ರೆ ಎರಡೆಂಬುದಿಲ್ಲದೆ ಒಂದು ಅಂತ ಅರ್ಥ ಅಲ್ಲ ಮತ್ತೇನು ಅದು ಸೂರ್ಯ ಚಂದ್ರನಿಗೆ ಬೇರೆ ಇರುತ್ತೆ ಇಲ್ಲಿ ಹಾಗಲ್ಲ ಎರಡೆಂಬುದಿಲ್ಲದ ಒಂದು ಇದು ಎರಡೂ ಸಂಖ್ಯೆಯನ್ನೇ ಅಳಿಸಿಕೊಂಡಂತಹ ಒಂದು ಸುಷುಪ್ತಿಯಲ್ಲಿ ಒಂದು ಅಂತಿಲ್ಲ ಒಂದು ಅನ್ನೋದು ಜಲ್ಪ ಹೀಗೆ ಒಂದೇ ಆಗಿತ್ತು ಎಂಥ ಒಂದಾಗಿತ್ತು ಅಂದ್ರೆ ಅದ್ವಿತೀಯವಾದ ಒಂದಾಗಿತ್ತು ಎರಡೆಂಬುದಿಲ್ಲದ ಒಂದು ಅಂತ
ಎರಡನೇದು ಅಂತ ಒಂದು ಇದೆಯಲ್ಲ ಇವಾಗ, ಆ ಎರಡನೇದು ಅನ್ನೋದು ಇಲ್ಲದೇ ಇರತಕ್ಕದ್ದಾದ ಒಂದಾಗಿತ್ತು ಅಂತ. ತತ್ವದ ತತ್ವ ಅಂತ ಆ ವಿಷಯದಲ್ಲಿ ಏಕೇನು ಕೆಲವರು ಅಂದ್ರೆ ಮುಂದೆ ಬರುವಂತಹ ಬೌದ್ಧರು ಅಂತ ಅರ್ಥ. ಶ್ರುತಿ ತ್ರಿಕಾಲಜ್ಞಾನಿ ಶ್ರುತಿ, ಅದಕ್ಕೆ ಮುಂದೆ ಯಾರು ಬರ್ತಾರೆ, ಇಂಥವ್ರು ಬರ್ತಾರೆ ಅದಕ್ಕೆ ಗೊತ್ತು. ಮುಂದೆ ಹುಟ್ಟುವಂತಹ ನಾಸ್ತಿಕವಾದಿಗಳು ಬೌದ್ಧರು ಅವ್ರು ಹೀಗೆ ಹೇಳ್ತಾರೆ, ಮಗು ಒಂದೇ ಅಸತ್ತಾಗಿತ್ತು, ಶೂನ್ಯವಾಗಿತ್ತು, ಏನೇನು ಇರ್ಲಿಲ್ಲ, ಸತ್ತು ಅನ್ನೋದು ಇರ್ಲಿಲ್ಲ ಅಂತ ಈ ರೀತಿ ಹೇಳ್ತಾರೆ. ಅದು ಆ ಶೂನ್ಯ ಎರಡೆಂಬುದಿಲ್ಲದ ಒಂದಾದ ಶೂನ್ಯ, ಒಂದು ಅನ್ನೋದು ಅಲ್ಲ, ಎರಡೆಂಬುದಿಲ್ಲದ ಅದ್ವಿತೀಯವಾದ ಶೂನ್ಯವಾಗಿತ್ತು. ಆ ಅಸತ್ತಿನಿಂದ ಈ ಜಗತ್ ಹುಟ್ಟು ಅಂತ ಅವ್ರು ಹೇಳ್ತಾರೆ. ಏಕೆಂದ್ರೆ ಕೆಲವರು ಬೌದ್ಧಾದಿಗಳು ಶೂನ್ಯವಾದಿಗಳು, ತಾರ್ಕಿಕರು ಇಲ್ಲದಿಂದ ಹುಟ್ಟು ಹೇಳ್ತಾರೆ. ತಾರ್ಕಿಕರು ಇಲ್ಲಿ ಮುಂಚೆ ಏನೂ ಇರಲಿಲ್ಲ, ಆಮೇಲೆ ಹುಟ್ಟುತ್ತಾರೆ. ಅಸದ್ವಾದಿಗಳು ಅಣು ಪರಮಾಣು ಇದಲ್ಲ, ಪರಮಾಣು ಇದಾಗುತ್ತೆ, ಪರಮಾಣು ಜಗತ್ತಿದೆ ಅಂತ ಹೇಳಲ್ಲ, ಹೊಸದಾಗಿ ಜಗತ್ತು ಹುಟ್ಟತ್ತೆ ಅಂತ ಹೇಳ್ತಾರೆ. ಅಣುವನ್ನು ಒಪ್ಪಿಟ್ಟು ಒಂದು ಮೂಲ ಕಾರಣ ಒಪ್ಪಿಟ್ಟು ಅಸದ್ವಾದಿಗಳಾಗಿ ಇರೋದನ್ನ ಹುಟ್ಟುತ್ತಾ ಬಿಡುತ್ತೆ, ಇಲ್ಲದ್ರಿಂದ ಹುಟ್ಟಿನಿಂದ ಆಗೋದಿಲ್ಲ. ಅಸದ್ವಾದಿಗಳು ಆಗಲ್ಲ. ಅಸದ್ವಾದಿಗಳು ಅಂದ್ರೆ ಇಲ್ಲದ ಕಾರ್ಯವು ಹುಟ್ಟಿತು ಅಂತ ಹೇಳೋದು. ಸದ್ವಾದಿಗಳು ಅಂದ್ರೆ ಕಾರ್ಯ ಇತ್ತು, ಬೇರೆ ರೂಪದಿಂದ ಅಡಗಿತ್ತು, ಅದು ತೋರ್ಕೊಳ್ತು ಅಂತ ಸದ್ವಾದಿಗಳು. ಇಲ್ಲ ಗಡಿಗೆ ಇರ್ಲಿಲ್ಲ, ಗಡಿಗೆ ಹೊಸದಾಗಿ ಹುಟ್ಟಿದ್ದಾರೆ. ಇಲ್ಲ ಗಡಿಗೆ ಮಣ್ಣಲ್ಲಿ ಪಿಂಡ ರೂಪದಿಂದ ಚೂರು ರೂಪದಿಂದ ಅಡಗಿತ್ತು, ಆ ವ್ಯವಧಾನ ಅಬ್ಸ್ಟಿಕಲ್ ತೆಗೆದ್ರು ತೋರ್ಕೊಳ್ತು, ಬೇರೆ ಆಕಾರದ ಮುಚ್ಕೊಂಡಿತ್ತು. ಪುಡಿ, ಹೆಂಟೆ, ಮುದ್ದೆ ಅನ್ನೋ ಆಕಾರದ ಮುಚ್ಕೊಂಡಿತ್ತು. ಯಾವುದು? ಗಡಿಗೆ ಮುಚ್ಕೊಂಡಿತ್ತು. ಆ ಎಲ್ಲ ಆಕಾರ ತೆಗೆದುಕೊಂಡ್ರೆ ಗಡಿಗೆ ಆಕಾರ ತೆಗಿತಾನೋ ಆಕಾರ ಉಂಟು ಮಾಡ್ತಾನೋ ಎಲ್ಲ ಒಂದೇ. ಗಡಿಗೆ ಆಕಾರ, ಗಡಿಗೆ ಅಂತ ಮಾಡೋದ, ಗಡಿಗೆ ಹೆಸರು ಕೊಡ್ತಾರೆ ಅಷ್ಟೇ ಒಂದು ಆಕಾರಕ್ಕೆ. ಸದೇವ ಮಂತ್ರ ಈ ರೀತಿಯಾಗಿದೆ. ಸತ್ತೊಂದೇ ಆಗಿತ್ತು ಅಂತ. ಸದಿತಿ ಅಸ್ಥಿತಾ ಮಾತ್ರ, ಸದಿತಿ ಅಸ್ಥಿತಾ ಮಾತ್ರಂ ವಸ್ತು ಸೂಕ್ಷ್ಮಂ ನಿರ್ವಿಶೇಷಂ ಸರ್ವಗತಂ ಏಕಂ ನಿರಂಜನಂ ನಿರವಯವಂ ವಿಜ್ಞಾನಂ ಯದವಗಮ್ಯತೆ ಸರ್ವವೇದಾಂತೇಭ್ಯಃ. ಸತ್ ಅಂತ ಒಂದು ಪದ ಇದೆ ಮೂಲದಲ್ಲಿ. ಶಂಕರಾಚಾರ್ಯರು ಸತ್ ಅಂದ್ರೆ ಅದು ಅಸ್ಥಿತಾ ಮಾತ್ರ, ಪ್ಯೂರ್ ಬೀಯಿಂಗ್, ಶುದ್ಧ ಇರುವಿಕೆ. ಇರುವು ಅನ್ನೋದು ಈ ನಾಮರೂಪಗಳಿಂದ ನಾವು ಇಂಡಿಕೇಟ್ ಮಾಡಿದ್ದೇ ಹೊರತು ಇರುವು ಕಾಣಲ್ಲ. ಇರುವನ್ನು ನೋಡಕ, ಇರುವಿಗೆ ಬಣ್ಣ ಇಲ್ಲ, ಇರುವಿಗೆ ಆಕಾರ ಇಲ್ಲ, ಇರುವಿಗೆ ಕ್ರಿಯೆ ಇಲ್ಲ, ಇರುವಿಗೆ ಹೆಸರು, ಇರುವುದು ಹೆಸರು ಅಲ್ಲ. ಇರುವು ಅಂತ ಇಂಪೋಸ್, ಸೂಪರ್ ಇಂಪೋಸ್ ಆರೋಪ ಮಾಡಿದ್ದು ಇರುವು ಅಂತ. ನಾಮರೂಪಗಳಲ್ಲಿ ತೋರುವ ಇರುವಿಕೆಯನ್ನು ಇಟ್ಕೊಂಡು ಇದಕ್ಕೆ ಮೂಲ ಕಾರಣವಾದ ವಸ್ತುವನ್ನು ಇರುವು ನಾವು ಆರೋಪ ಮಾಡ್ತಿದೀವಿ ಹೊರತು ಇರುವು ಅನ್ನೋದು ಅಲ್ಲ. ಅದು ಇರುವು, ಅರಿವು ಎಲ್ಲವೂ ಸಾಪೇಕ್ಷ, ರಿಲೇಟಿವ್ ಶಬ್ದ. ಅದು ರಿಲೇಟಿವ್ ಏನೂ ಇಲ್ಲ, ಅದು ಅದ್ವಿತೀಯ. ಅದು ಸೂಕ್ಷ್ಮವಾದ ವಸ್ತು. ಸೂಕ್ಷ್ಮ ಅಂದ್ರೆ ಇಂದ್ರಿಯ ಅಗ್ರಾಹ್ಯ, ಮನೋಬುದ್ಧಿಗಳಿಗೂ ತೋರದೇ ಇರತಕ್ಕಂತಹ ವಸ್ತು. ಅದು ಯಾವ ವಿಶೇಷವೂ ಇಲ್ಲ. ಅಂದ್ರೆ ಜಾತಿ, ನಾಮ, ರೂಪ, ದ್ರವ್ಯ, ಗುಣ, ಕ್ರಿಯಾ ಹೇಳಿಲ್ಲ ಅನುಪಮ ಅವರು. ಇರು ಸೂಪರ್ ಇಂಪೋಸ್ ಅಂತ ಇದ್ದೀರಾ? ಅದನ್ನ ಇದೇನದು ಸೂಪರ್ ಇಂಪೋಸ್, ಅದೇ ಮೇನ್ ಅಲ್ವಾ? ಆತ್ಮ ಅಂದ ಕೂಡಲೇ ಸಚ್ಚಿತ್ ಆನಂದ ಅಂತೀವಲ್ವಾ? ಸೊ ಅದು ಸೂಪರ್ ಇಂಪೋಸ್. ಆತ್ಮಾನ್ ಶಬ್ದ ಆತ್ಮಾನು ಶಬ್ದ, ಇದೇನು ಶಬ್ದ, ಈ ಅರಿವು ಶಬ್ದ, ಅದನ್ನ ಇಂಪೋಸ್ ಅದಲ್ಲ. ಆ ಶಬ್ದಕ್ಕೆ ಅದು ವಾಚ್ಯವಲ್ಲ. ಹೇಗೆ ಈ ಕ್ಲಿಪ್ಪು ಅನ್ನೋ ಪದಕ್ಕೆ ಇದು ವಾಚ್ಯವ ಕಲ್ಕೊಳ್ತೋ, ಹಾಗೆ ಇರುವು ಶಬ್ದದಿಂದ ಅಂದ್ರೆ ಕರೆಯಕ್ಕಾಗಲ್ಲ. ನೀವು ಅನುಪಮ ನಿಮ್ಮನ್ನು ಹೇಗೆ ನಾವು ಕರಿಬಹುದಾ, ಹಾಗೆ ಆ ತತ್ವವನ್ನ ಇರುವೂರ ಪದದಿಂದ, ಅರಿವೂರ ಪದದಿಂದ ಅದನ್ನ ಕರೆಯಕ್ಕಾಗಲ್ಲ. ಅದು ವಾಚ್ಯಾರ್ಥವಲ್ಲ. ಅದು ಲಕ್ಷ್ಯಾರ್ಥ ಬೇಕಾದ್ರೆ ಹೇಳ್ಬಿಟ್ಟು ಆರೋಪ ಮಾಡೋದು, ಅದನ್ನ ಇಂಡಿಕೇಶನ್ ಮಾಡೋದು. ಇರುವು ಅನ್ನೋದು ಗುಣ ಅಲ್ಲ, ಇರುವು ಗುಣ ಅಲ್ಲ, ಇರುವು ಅನ್ನೋದು ನಾವು ಇಲ್ಲಿ ಪದಾರ್ಥಗಳು ತೋರುವ ಇರುವನ್ನು ಇಟ್ಕೊಂಡು
ಇದ್ರ 3 ರೂಪನು ಇರುವು ನಾವು ಅಂತಿದೀವಿ ಹೊರತು ಇಲ್ಲಿಂದ ಅದನ್ನ ಊಹೆ ಮಾಡಿದ್ದೆ ಹೊರತು ಅಲ್ಲಿ ಸುಷುಪ್ತಿಲಿದ್ದಾಗ ನಾವು ಇರುವು ಅಂತಿದ್ದೆ, ಇರುವಿ ರೂಪ ಅರಿವು ರೂಪ ಅದು ಗೊತ್ತಾಗಲ್ಲ, ಅನುಭವ ಆಗಲ್ಲ. ಹಾಗೇನಾದ್ರು ಇರುವು ಶಬ್ದಕ್ಕೆ ಅದು ವಾಚ್ಯವಾಗಿಬಿಟ್ರೆ ಕಲಿಬೋದು. ಅವಾಗ ಯಥೋ ವಾಚ್ಯೋಜನೆ ಮಾಡ್ತೈತೆ, ತಪ್ಪಾಗತ್ತೆ. ಮಾತಿಗೂ ಮನಸ್ಸಿಗೂ ಸಿಗದೇ ಇರೋದು ತತ್ವ ಅನ್ನೋದು ತಪ್ಪಾಗ್ಬಿಡುತ್ತೆ. ಸೂಕ್ಷ್ಮವಾದ ವಸ್ತು ಅಂದ್ರೆ ಯಾವ ಇಂದ್ರಿಯಕ್ಕೂ ಗೋಚರವಲ್ಲದ್ದು. ನಿರ್ವಿಶೇಷ ಅನ್ನೋದು ಯಾವ ನಾಮರೂಪಗಳ ಸಂಬಂಧ ಯಾವ ವಿಶೇಷವೂ ಇಲ್ಲದ್ದು. ಸರ್ವಗತ ಮಾಡಿ, ಸರ್ವಗತ ಸರ್ವ ಅಂತ ಒಂದು ಒಪ್ಕೊಂಡು ಎಲ್ಲದರೂ ತುಂಬಿಕೊಂಡಿದೆ, ಸೇರ್ಕೊಂಡಿದೆ, ಹೊಂದ್ಕೊಂಡಿದೆ, ವ್ಯಾಪಿಸ್ಕೊಂಡಿದೆ. ಒಂದೇ ಆದ ಅಂಟುಕೊಳ್ಳದ ಅವಯವವಿಲ್ಲದೆ ಇರುವ ಒಂದು ವಿಜ್ಞಾನ, ಒಂದು ಅನುಭವ, ಅದು ಎಲ್ಲಾ ವೇದಾಂತಗಳಿಂದಲೂ ತಿಳಿದು ಬರ್ತಾ ಇರ್ತಕ್ಕದ್ದಾಗಿದೆ. ಅದನ್ನು ಇಲ್ಲಿ ಸತ್ ಶಬ್ದದ ಕರೀತಾ ಇದೆ ಅಂತ ಇದ್ದಾರೆ. ಅದನ್ನು ಅಧ್ಯಾರೋಪ ಮಾಡ್ತಾ ಇದೆ ಅಂತ. ಅಸತ್ತು ಅನ್ಕೋಬೇಡ, ನಾಸ್ತಿ ಇನ್ನು ಅನ್ಕೋಬೇಡ, ಇಲ್ಲ ಅಂತ ಅನ್ಕೋಬೇಡ, ಸತ್ತು ಅಂತ ಅನ್ಕೋ. ಅವಾಗ ಕಂಡ್ಕೊಳ್ಳೋಕೆ ಹೊರಡೋದಕ್ಕೆ ವಿಚಾರ ಮಾಡೋದಕ್ಕೆ ಪ್ರವೃತ್ತಿ ಉಂಟಾಗತ್ತೆ. ಇಲ್ಲ ಅಂದ್ಬಿಟ್ಟು ವಿಚಾರ ಮಾಡೋಕೆ ಹೋಗಲ್ಲ. ಅದಕ್ಕೋಸ್ಕರಾಗಿ ನಾಸ್ತಿತ್ವ ನಿವೃತ್ತ್ಯರ್ಥಂ ಅಸ್ತೀತಿ ಆರೋಪಿತಂ. ಇಲ್ಲ ಅನ್ನೋದು ಅಲ್ಲ ಅಂತ ಹೇಳೋಕ್ಕೋಸ್ಕರ ಇದೆ ಅಂತ ಇಂಪೋಸ್ ಮಾಡಿದೀವಿ ಹೊರತು ಇದೇನು ಗುಣದಿಂದ ಕೂಡಿದ್ದು ಮಾತ್ರ ಮಾಡ್ಕೋಬಾರ್ದು. ಇಲ್ಲ ಅನ್ಕೊಂಡ್ಬಿಟ್ರೆ ವಿಚಾರ ಮಾಡಕ್ಕೆ ಹೋಗಲ್ವಲ್ಲ, ಆ ಕಡೆಗೆ ಯಾರು ಒಲಿಯೋದೇ ಇಲ್ವಲ್ಲ. ಇಲ್ಲ ಅನ್ನೋದಲ್ಲ, ಇಲ್ಲ ಅಂತಿಲ್ಲ, ಅಲ್ಲೇನೋ ಒಂದಿದೆ, ಇದೇನು ಶಬ್ದಕ್ಕೂ ವಾಚ್ಯವಲ್ಲ, ಅದು ಇದೇನು ಅದನ್ನು ನಾವು ಅದನ್ನ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಅದು ಸೂಕ್ಷ್ಮವು, ನಿರಂಜನವು, ಸರ್ವಗತವು, ನಿರ್ವಿಶೇಷವು, ಏಕಮೇವ ದ್ವಿತೀಯವಾಗಿರ್ತಕ್ಕಂಥ ವಿಜ್ಞಾನ. ಅದನ್ನ ಎಲ್ಲಾ ವೇದಾಂತಗಳು ಅದನ್ನು ಹೇಳ್ತಾ ಇದೆ. ಅದನ್ನ ನಾನಿಲ್ಲಿ ಸತ್ ಶಬ್ದ ಹೇಳ್ತಾ ಇದ್ದೀನಿ. ಭಾಷ್ಯಕಾರರು ಆ ಶ್ರುತಿ ವಾಕ್ಯಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಸತ್ ಅಂದ್ರೆ ಏನು? ನಮ್ಮ ಇವರು ಬಸಲಕ್ಷ್ಮಿ ಅವರು ಗುರುಗಳೇ ನಾಸತ್ತನ್ ನಾಸದುಚ್ಯತೆ ಅನ್ನೋದ ಅರ್ಥದಲ್ಲಿ. ಹೌದು, ನಸತ್ತನ್ ನಾಸದುಚ್ಯತೆ. ಅದು ಸತ್ವ ಅಲ್ಲ, ಅಸತ್ವ ಅಲ್ಲ. ಭಗವಂತ 13ನೇ ಅಧ್ಯಾಯ ಹೇಳಿದ್ನಲ್ಲ ಹಾಗೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ ಇದು. ಇದನ್ನ ಅನುಭವಕ್ಕೆ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ನಾನು ಅಂದ್ರೆ ನಾನಾದ ತಾನಾದ ಸ್ವರೂಪವು ಇರುವು ಅರಿವು ಅನ್ನೋದು ಫೈನಲ್ ಅಲ್ಲ. ಅದು ಒಂದು ಹಂತಕ್ಕೆ ನಾವು ಇಟ್ಕೊಂಡು ಅದನ್ನ ತಿಳಿಸೋಕ್ಕೋಸ್ಕರ ಉಪಾಯ ಮಾಡ್ಕೊಂಡಿದ್ವಿ ಹೊರತು ಅದು ಉಪಾಯ, ಅದರ ಮೂಲಕ ಹೋಗೋದಕ್ಕೆ. ಅದೇ ಅನುಭವದಲ್ಲಿ ಕೊನೆಗೊಂಡಾಗ ಆ ಸ್ವರೂಪದ ನೆಲೆಯಿಂದಾಗ ಅರಿವು ಇರುವು ವಿಶೇಷವೂ ಇಲ್ಲದ, ಯಾವ ನಾಮರೂಪವೂ ಇಲ್ಲದ, ಯಾವ ದೇಶಕಾಲವೂ ಇಲ್ಲದೆ ಇರುವ ಒಂದಾದ್ರು ತತ್ವ ಅನುಭವ. ಅಂದ್ರೆ ಬಾಯಿಂದ ಹೇಳಿದ್ರೆ ತಪ್ಪಾಗತ್ತೆ. ತತ್ವ ಅಂದ್ರು, ಅನುಭವ ಅಂದ್ರು, ಅದು ಕೂಡ ತಪ್ಪೆ. ಆ ಪದಕ್ಕೂ ಅದು ವಾಚ್ಯವಲ್ಲ. ಅದು ಬೇರೆ ಉಪಾಯ ಇಲ್ಲ, ನಮ್ಗೆ ಬೇರೆ ಅವಕಾಶ ಇಲ್ಲ. ಅದನ್ನ ಆ ಪದದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಫೈನಲಿ ಎಲ್ಲಾನು ನಾನ್ ಡ್ಯುವೆಲ್. ಸೊ ಐ ಮೀನ್ ಬೇಸಿಕ್ ಏನ್ ಎಕ್ಸಿಸ್ಟೆನ್ಸ್ ಇದ್ರೂ ಇಟ್ಸ್ ಪ್ರೊಜೆಕ್ಷನ್ ಅಂತಾರಲ್ಲ, ಅಷ್ಟೇ ಅಂತ. ನಾವು ಎಲ್ಲವನ್ನು ಮಾತಿಂದ ಹೇಳ್ಬೇಕು. ಆ ಮಾತು ಪರಿಚ್ಛಿನ್ನಾರ್ಥವನ್ನು ಹೇಳುತ್ತೆ, ಲಿಮಿಟ್ ಮೀನಿಂಗ್ ಕೊಡುತ್ತೆ. ಆ ಲಿಮಿಟ್ ಮೀನಿಂಗ್ ಅದಕ್ಕೆ ಆಪ್ಟಲ್ಲ, ಅದಕ್ಕೆ ಹೊಂದಲ್ಲ, ಅದಕ್ಕೆ ಸ್ವರೂಪಕ್ಕೆ ಸೇರಿದ್ದಲ್ಲ. ಅದು ನಮ್ಗೆ ತಿಳಿಸ್ಕೊಳಕ್ ಉಪಾಯ ಇರೋದು ಮಾತು ಒಂದೇ, ಶಬ್ದ ಒಂದೇ. ಆ ಶಬ್ದದ ಶಕ್ತಿಯೇ ಒಂದು ಪರಿಮಿತವಾದ, ಲಿಮಿಟ್ ಆದ ಶಕ್ತಿ ಇದೆ. ಅದು ಈ ಶಕ್ತಿಯನ್ನು, ಈ ಸಾಮರ್ಥ್ಯ ಇಟ್ಕೊಂಡು, ಶಬ್ದವನ್ನೇ ಇಟ್ಕೊಂಡು ನಾವು ಅಧ್ಯಾರೋಪಾಪವಾದ ಕ್ರಮದಿಂದ ಶಬ್ದ ಪ್ರತ್ಯವನ್ನು ಮೀರಿದ ತತ್ವವನ್ನು, ಅನುಭವವನ್ನು ನಾವು ತಿಳಿಸ್ಕೊಡ್ತೀವಿ ಅಂತ ಹೋಗ್ತೀವಿ. ಆ ತಿಳ್ಕೊಳ್ಳೋರು ಇದನ್ನ ಉಪಾಯವಾಗಿ ಬಿಟ್ಕೊಂಡು ಅದನ್ನ ಬಿಟ್ಟು ತಿಳ್ಕೊಬೇಕು. ಈ ಸರ್ಕಸ್ ಅಲ್ಲಿ ಈ ಕಾಲು ಹಿಡ್ಕೊಂಡು ಜೋಕಾಲಿ ಆಡ್ತಾರೆ, 2 ಜೋಕಾಲಿ ಆಡ್ತಾ ಇರ್ತಾರೆ. ಒಂದನ್ನು ಬಿಟ್ಟು ಇದನ್ನು ಹಿಡ್ಕೊಂಡ್ಬಿಡ್ತಾರೆ. ಅವ್ರ ಕಾಲು ಹಿಡ್ಕೊಬೇಕಾದ್ರೆ ಜೋಕಾಲಿ ಬಿಡ್ತಾರೆ, ಆಮೇಲೆ ಕಾಲು ಹಾಡ್ತೀನಿ, ಆ ಜೋಕಾಲಿ ಇದನ್ನ ಬಿಟ್ಟು ಜೋಕಾಲಿ ಹಾಕೊಂಡು. ಹಾಗೆ ಆ ಶಬ್ದ ಪ್ರತ್ಯವನ್ನು ದಾಟಿ ಹೋಗ್ಬೇಕು. ಶಬ್ದ ಪ್ರತ್ಯವನ್ನೇ ಉಪಾಯವಾಗಿ ಇಟ್ಕೊಂಡು ಆ ಅನುಭವದಲ್ಲಿ ನೆಲೆ ನಿಲ್ಲುವಾಗ ಇದನ್ನು ಮೀರಿ ದಾಟಿ ಹೋಗಿ ನಿಂತ್ಕೋಬೇಕು. ಇದು ಬಹಳ ಸ್ಕಿಲ್, ಇದು ಬಹಳ ಜಾಣ್ಮೆ, ಇದು ತುಂಬಾ ಬುದ್ಧಿವಂತ. ಏವ ಶಬ್ದ ಅವಧಾರಣಾರ್ಥ, ಏವ ಶಬ್ದ ಅವಧಾರಣಾರ್ಥ. ಸದೇವ ಅಂತ ಏವ ಶಬ್ದ ಇದೆಯಲ್ಲ, ಏವ ಶಬ್ದ ಏನಕ್ಕೆ ಬಂದದ್ದು? ಎಂಫೆಸಿಸ್ ಮಾಡಕ್ಕೆ, ಅವಧಾರಣೆ, ಒತ್ತಿ ಹೇಳೋದಕ್ಕೆ. ಸತ್ತೊಂದೇ, ಸನ್ಮಾತ್ರ ಒಂದೇ. ಅಂದ್ರೆ ಬೇರೆ ಯಾವ ನಾಮರೂಪಗಳಾಗಲಿ,
ಕಾರ್ಯಕಾರಣಗಳಾಗಲಿ ಪ್ರಪಂಚವಾಗಲಿ ಏನೇನೂ ಇರಲಿಲ್ಲ, ಕಾಲದೇಶವೂ ಇರಲಿಲ್ಲ. ನಾ ಸದಾಸಿ ನೋ ಸದಾಸಿ ತದಾನಿ ನೋ ನಾ ಅಸದಾಸಿ ನೋ ಸತ್ತು ಇರಲಿಲ್ಲ, ಅಸತ್ತು ಇರಲಿಲ್ಲ ಅಂತ ಹೇಳ್ತಾ ಇದ್ದೇನೆ. ನಾಸಿ ಧ್ವಜೋ ನೋ ವ್ಯೋಮ ಪರೋಯತ್ ಕಿಮಾವರೀಹ ಕುಹಕಸ್ಯ ಶನ್ನನ್ನೇ. ಸರಸದ್ವಿಲಕ್ಷಣವಾದ ಅವಾಚ್ಯವಾದ ಶಬ್ದದಿಂದ ಹೇಳಕ್ ಬರದೇ ಇರತಕ್ಕದ್ದಾದ ಒಂದು ತತ್ವವನ್ನ ಶಬ್ದದಿಂದ ಹೇಳಕ್ ಬರೋದಿಲ್ಲ ಅಂತ ಹೇಳ್ತಾ ಇದೆ. ಅದು ಶಬ್ದವೇ. ಹೇಳಕ್ ಬರಲ್ಲ ಅಂತ ಹೇಳೋದು ಶಬ್ದವೇ. ಏನು ಮಾಡಕ್ಕಾಗಲ್ಲ. ಏವ ಶಬ್ದ ಅವಧಾನ ಕಿಂತದ ಅವಧೀಯತೆ ಇತಿ ಆಹಾ. ಕಿಂತದವಧ್ರಿಯತೆ ಇತಿ ಆಹ. ಏನು ಅದನ್ನ ಅವಧಾನ ಮಾಡ್ತೀರಾ ನೀವು? ಇಲ್ಲಿ ಏವ ಶಬ್ದದಿಂದ ಅವಧಾನ ಮಾಡ್ತಾ ಇರುವಂತಹ ವಸ್ತು ಹೇಗೆ, ಯಾವ್ದಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ಆಹಾ ಹೇಳ್ತಾರೆ. ಇದಂ ಜಗತ್ ಇದಂ ಜಗತ್ ನಾಮರೂಪಕ್ರಿಯಾವತ್ ನಾಮರೂಪಕ್ರಿಯಾವತ್ ವಿಕೃತಮುಪಲಭ್ಯತೆ ಯತ್ ವಿಕೃತಮುಪಲಭ್ಯತೆ ಯತ್ ತತ್ ಸದೇವ ಆಸೀತಿ. ಸದೇವ ಆಸೀತಿತಿ. ಆಸೀತ್ ಶಬ್ದೇನ ಸಂಬದ್ಧತೆ. ಆಸೀತ್ ಶಬ್ದೇನ ಸಂಬದ್ಧತೆ. ಈ ಜಗತ್ತಿಗೆಲ್ಲ ಯಾವ ಜಗತ್ತೋ ನಾಮ ರೂಪ ಕ್ರಿಯಾತ್ಮಕವಾಗಿ ತೋರ್ತಾ ಇದೆಯಲ್ಲ ಈ ಜಗತ್ತು, ಕ್ರಿಯಾವಳಿದ್ದಾದ ವಿಕೃತ. ವಿಕೃತ ಅಂದ್ರೆ ಎಫೆಕ್ಟ್, ಕಾರ್ಯವಾಗಿ ತೋರ್ಬರ್ತಾ ಇದೆಯಲ್ಲ ಯಾವುದು, ಅದು ಸತ್ತೇ ಆಗಿತ್ತು. ಆಗಿತ್ತು ಪಾಸ್ಟೆಲ್ಸ್. ಆಸೀತ್ ಅದು ಪಾಸ್ಟೆಲ್ಸ್ ಕಾಲ. ಅದು ಆಗಿದೆ ಅದು ಪ್ರೆಸೆಂಟ್ ಟೆನ್ಸ್. ಆಗುತ್ತದೆ ಅದು ಫ್ಯೂಚರು. ಇದು ಆಸೀತ್ ಭೂತಕಾಲ. ಅದು ಆಸೀತ್ ಶಬ್ದದಿಂದ ಅದನ್ನ ಸತ್ ಶಬ್ದಕ್ಕೆ ಅದು ಕಲೆಕ್ಟ್ ಮಾಡ್ತಾ ಇದೆ ಅಂತ ಇದ್ದಾರೆ. ಆಸೀತ್ ಶಬ್ದೇನ ಸಂಬದ್ಧತೆ ಸತ್ತು ಆಗಿತ್ತು. ಆ ಕಾಲ ಶಬ್ದಗಳು ಸಂಬಂಧ ಸತ್ತಾಗಿತ್ತು ಅಂತ ಹೇಳ್ತಾ ಇದೆ. ಅದೇ ಕಾಲ ಸಂಬಂಧ ಇಲ್ಲ, ಅದಕ್ಕೆ ಕಾಲಾತೀತವಾದ ತತ್ವ ಅದು. ಆದರೂ ಕಾಲದಿಂದ ಅದನ್ನ ಸೃಷ್ಟಿಗೆ ಮುಂಚೆ ಅಂತದೆ. ನಾವಾಗಿ ನಮ್ಮ ಅರಿವಿಗೆ ಗೋಚರವಾಗೋದಕ್ಕೆ ಮುಂಚೆ, ಪ್ರತ್ಯಯ ಉಂಟಾಗೋದಕ್ಕೆ ಮುಂಚೆ ಸನ್ಮಾತ್ರವಾಗಿತ್ತು ಅಂತ ಅರ್ಥ. ಹುಟ್ಟೋಕ್ ಮುಂಚೆ ಹುಟ್ಟು ಅನ್ನೋದು ಇಲ್ವಲ್ಲ. ಹುಟ್ಟು ಅಂದ್ರೆ ಕಲ್ಪನೆ ತಾನೆ. ಹುಟ್ಟು ಅಂದ್ರೆ ತೋರಿಕೆ ತಾನೆ. ಸೂಪರ್ ಇಂಪೋಸೇ ಹುಟ್ಟು. ಕಲ್ಪನೆ ತೋರಿಕೆಯೇ ಹುಟ್ಟು. ಆ ಕಲ್ಪನೆ ತೋರಿಕೆ ಬರೋಕ್ ಮುಂಚೆ ಬರೀ ಇತ್ತು. ಇತ್ತು ಅಂದ್ರೆ ಇತ್ತು ಅನ್ನೋ ಶಬ್ದಕ್ಕೆ ವಾಚ್ಯಾಗಿಲ್ಲ. ಇತ್ತು ಅಂದ್ರೆ ತಾನು ಸ್ವರೂಪವಾಗಿ ಅನುಭವಾತ್ಮಕವಾಗಿರ್ತಕ್ಕಂಥ ತತ್ವ. ಏನ್ ಮಾಡಕ್ಕಾಗಲ್ಲ. ಶಬ್ದಲ್ಲಿ ಹೇಳ್ಬೇಕು. ಶಬ್ದಕ್ಕೆ ಸಾಮರ್ಥ್ಯ ಇಲ್ಲ, ತಿಳಿಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಅದು ಶಬ್ದ ಬಿಟ್ಟು ಬೇರೆ ನನಗೆ ಮಾರ್ಗ ಇಲ್ಲ. ಇದರಲ್ಲೇ ನಾನು ಹೇಳ್ಬೇಕು. ನಿಮ್ಮ ಸುಷುಪ್ತಿ ಅನುಭವ ನೋಡ್ಕೊಳ್ಳಿ. ಸುಷುಪ್ತಿ ಅನುಭವದಲ್ಲಿದ್ದಾಗ ಹೇಗಿರ್ತೀರೋ ಸೃಷ್ಟಿಗೆ ಮುಂಚೆ ಹಾಗಿತ್ತು. ಈ ಪ್ರಪಂಚ ಸೃಷ್ಟಿಗೆ ಮುಂಚೆ ಹೇಗಿತ್ತು ಅಂದ್ರೆ, ನೀವು ಸುಷುಪ್ತರಾಗಿದ್ದಾಗ, ಕನಸಲ್ಲ, ಡ್ರೀಮ್ ಸ್ಲೀಪ್, ಅವಾಗ ಹೇಗಿರ್ತೀರೋ ಹಾಗಿತ್ತು ಈ ಜಗತ್ತು. ಅದನ್ನೇ ಸತ್ತಾಗಿತ್ತು ಅಂತ ಹೇಳ್ತಾ ಇದೆ. ಆ ಸತ್ತು ಅಂತ ಅಂದಿದ್ದು ಅದೊಂದು ಅಧ್ಯಾರೋಪ, ಸೂಪರ್ ಇಂಪೋಸಿಷನ್. ಯಾಕಂದ್ರೆ ಸತ್ತಿಗೆ ಅಸತ್ತು ಅನ್ನೋದು ರಿಲೇಟಿವ್ ಆಗಿ ಬರುತ್ತೆ. ಅಸತ್ತು ಇಲ್ಲದೆ ಇದ್ದಾಗ ಸತ್ತು ಅನ್ನೋದು ತಪ್ಪಾಗತ್ತೆ. ಅಸತ್ತು ಒಂದು ಇದ್ರೆ ಅವಾಗ ಸತ್ತು ಅಂತ ಅನ್ಬೋದು. ಅಸತ್ತು ಇಲ್ಲದೆ ಇದ್ದಾಗ ಸತ್ತು ಅನ್ನೋದು ಅಲ್ಲ. ತಿಳಿಸ್ಬೇಕು. ಆಸೀತ್ ಶಬ್ದದೊಡನೆ ಸತ್ತನ್ನು ಸಂಬಂಧಪಡಿಸ್ತಾ ಇದೆ ಅಂತ ಇದ್ದಾರೆ. ಕದಾ ಸದೇವೇದಮಾಸೀದಿತಿ ಉಚ್ಯತೆ. ಕದಾ ಸದೇವೇದಮಾಸೀದಿತಿ ಉಚ್ಯತೆ. ಯಾವಾಗ ಇದು ಈ ಇವಾಗ ತೋರ್ತಾ ಇರೋ ಜಗತ್ತು ಸನ್ಮಾತ್ರವಾಗಿತ್ತು, ಯಾವಾಗ ಆಗಿತ್ತು ಅಂತ ಕೇಳಿದ್ರೆ ಹೇಳ್ತೀವಿ, ಕೇಳಿ. ಅಗ್ರೇಹೇ ಜಗತಃ ಪ್ರಾಗುತ್ಪತ್ತೇ. ಅಗ್ರೇಹೇ ಜಗತಃ ಪ್ರಾಗುತ್ಪತ್ತೇ. ಅಗ್ರೇ ಜಗತಃ ಪ್ರಾಗುತ್ಪತ್ತೇ. ಅಂದ್ರೆ ಜಗತ್ ಹುಟ್ಟೋಕ್ ಮುಂಚೆ, ಜಗತ್ತೆಂಬ ಕಲ್ಪನೆ ಬರೋದಕ್ಕೆ ಮೊದಲು ಅರ್ಥ. ಈ ಜಗತ್ತು ಅಂತ ಒಂದು ಕಲ್ಪನೆ ಬಂದಿದೆಯಲ್ಲ, ಹಾವು ಕಲ್ಪನೆ ಬರೋಕ್ ಮುಂಚೆ ಹಗ್ಗ ಒಂದೇ ಇತ್ತು. ಹಾಗೆ ಜಗತ್ತೆಂಬ ಕಲ್ಪನೆ ಬರೋಕ್ ಮುಂಚೆ ಶಬ್ದ ಸನ್ಮಾತ್ರವಾಗಿ ಸತ್ಸ್ವರೂಪವಾಗಿತ್ತು. ಹಾಗಾದ್ರೆ ಇವಾಗಿಲ್ವೋ? ಅವಾಗಿತ್ತು ಅಂತಂದ್ರೆ ಕಿಂ ನೇದಾನೀಂ ಸತ್. ಕಿಂ ನೇದಾನೀಮಿದಂ ಸತ್. ಹಾಗಾದ್ರೆ ಇವಾಗ ಅದು ಸತ್ತಲ್ವೋ? ಈಗ ಸತ್ತಿಲ್ವೋ? ಏನ ಅಗ್ರೇ ಆಸೀತಿ ವಿಶೇಷತೆ. ಏನ ಅಗ್ರೇ ಆಸೀತಿ ವಿಶೇಷ್ಯತೆ. ಹಾಗಿದ್ದಿದ್ರೆ ಇವಾಗಿಲ್ಲ ಅಂತ ಆಗಿದ್ರೆ ಅವಾಗ ಆಗಿತ್ತು ಅಂತ ಅನ್ಬೋದಾಗಿತ್ತು. ನೀವು ಇವಾಗಿಲ್ಲ ಅವಾಗಿತ್ತು ಅನ್ನೋ ಅರ್ಥದಲ್ಲಿ ಹಾಗೆ ಹೇಳ್ತಿದ್ದೀರೋ? ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? ಮುಂಚೆ ಸತ್ತೊಂದೇ ಆಗಿತ್ತು ನೀವು ಹೇಳ್ತಿದ್ದೀರಲ್ಲ, ಇವಾಗಿಲ್ಲೂ ಹಾಗಾದ್ರೆ ಸತ್ತು ಅನ್ನೋದು? ಈಗ ಸತ್ತಾಗಿಲ್ವೋ? ಈ ಸತ್ತು ಅಲ್ವೋ ಇದು? ಇದನ್ನ ಇಟ್ಕೊಂಡ ನೀವು ಆಸೀತಿ ಅನ್ಬೇಕು. ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ ಅಂತ ಕೇಳ್ದ ನಾ.
ನ ಹಾಗಲ್ಲಪ್ಪ. ಕಥಂತರಿ ಇದಂ ವಿಶೇಷಣಂ ಗಸಂದರಹಿ ವಿಶೇಷಣಂ. ಅದೇ ಹೇಗೆ ಆಸೀತ ಇದು ಸತ್ತಾಗಿತ್ತು ಅಂತ ಈ ವಿಶೇಷಣ, ಈ ಅಬ್ಜೆಕ್ಟಿವ್ ಹೆಂಗ್ ಸರಿ ಆಗತ್ತೆ ಅಂದ್ರೆ ಇದಾನೀಮಪಿ ಇದಂ ಸದೇವ ಇದಾನೀಮಪಿ ಇದಂ ಸದೇವ ಕಿಂತು ಕಿಂತು ನಾಮರೂಪ ವಿಶೇಷಣವತ್ ನಾಮರೂಪ ವಿಶೇಷಣವತ್ ಇದಂ ಶಬ್ದ ಬುದ್ಧಿ ವಿಷಯಂಚ ಇದಂ ಶಬ್ದ ಬುದ್ಧಿ ವಿಷಯಂಚ ಇದಂಚ ಭವತಿ. ಇದಂಚ ಭವತಿ. ಈಗಲೂ ಕೂಡ ಇದು ಸತ್ಯ. ಆದರೆ ನಾಮರೂಪಗಳನ್ನು ವಿಷಯನ ಕೂಡಿಕೊಂಡ ಸತ್ತು. ಇರುವ ಆಕಾಶ, ಇರುವ ವಾಯು, ಇರುವ ತೇಜಸ್ಸು, ಇರುವ ನೀರು, ಇರುವ ಭೂಮಿ ಹಾಕಿ ತೋರುತ್ತೆ. ಆಗ ಅದಕ್ಕೊಂದು ಫಾರಮ್ಮು, ಒಂದು ನೇಮು, ಅದನ್ನ ಕೂಡಿಕೊಂಡು ಹೇಳಿದಾಗಿ ಇದಂ ಶಬ್ದ ಬುದ್ಧಿಗೂ ವಿಷಯವೂ ಆಗಿದೆ. ಇದಂ ಶಬ್ದ ಬುದ್ಧಿಗೂ ವಿಷಯವಾಗಿಯೂ ಆಗಿ ಇದು ಇದಂ ಅಂತ ಆಗಿರುತ್ತೆ. ಇದಂ ಅನ್ಸ್ಕೊಂಡು ಇದಮ್ಮನೇ ಜಗತ್ತು, ಈ ಜಗತ್ತಿನೊಡನೆ ಸೇರಿಕೊಂಡದ್ದಾಗಿಯೂ ತೋರ್ತಾ ಇದೆ, ತನ್ನ ರೂಪದಿಂದಲೂ ಇದೆ. ಅವಾಗ ಈ ಇದಮ್ಮ ರೂಪದಿಂದ ಎಲ್ಲ ತನ್ನ ರೂಪದಿಂದ ಮಾತ್ರ ಇತ್ತು. ಈಗ ಎರಡು ರೂಪ, ಈ ಕಲ್ಪಿತವಾದ ಇದಮ್ಮನ ರೂಪವೂ ಇದೆ, ಸದ್ರೂಪವೂ ಇದೆ. ಆಗ ಈ ಕಲ್ಪಿತವಾದ ನಾಮರೂಪ ಇರಲಿಲ್ಲ, ಸದ್ಮಾತ್ರ ಇತ್ತು ಅರ್ಥ. ಇದಂಚ ಇದೂ ಇತಿ ಇದಂಚ ಭವತಿ. ಇದೂ ಅಂತೂ ಆಗುತ್ತೆ, ಇದೂ ಬುದ್ಧಿಗೂ ವಿಷಯವಾಗಿಯೂ ಇರುತ್ತೆ, ಸದ್ಬುದ್ಧಿಗೂ ವಿಷಯವಾಗಿರುತ್ತೆ. ಎರಡೂ ಇದೆ. ಇವಾಗ ಇರುವ ಪ್ರಪಂಚ ಅಂತ, ಪ್ರಪಂಚವೂ ಇದೆ, ಇರುವ ಅನ್ನೋದು ಇದೆ. ಸೃಷ್ಟಿಗೆ ಮುಂಚೆ ಪ್ರಪಂಚ ಅನ್ನೋದಿಲ್ಲದೆ ಬರೀ ಇರುವ ಅನ್ನೋದಿತ್ತು ಅಂತ. ಬರೀ ಇರುವ ಅನ್ನೋದಿತ್ತು ಯಾತಕ್ಕೆ ಹೇಳಿದ್ರೆ, ಈಗ ಈ ತೋರ್ತಾ ಇರೋದು ಏನಿದೆ ಪ್ರಪಂಚ ಅನ್ನೋದು, ಇದು ಕಲ್ಪಿತ. ಇರುವ ಅನ್ನೋದೇ ಈ ಪ್ರಪಂಚ ತೋರ್ತಾ ಇದೆ ಅಂತ ತಿಳಿಸ್ಕೊಡೋಕ್ಕೋಸ್ಕರವಾಗಿ ಈ ಒಂದು ಪ್ರಕ್ರಿಯೆಯನ್ನು ತಗೊಂಡ್ಬರ್ತಾ ಇದೆ. ಇದು ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಸೇರಿಸುವುದಕ್ಕೆ. ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಮೂಲಕ ಎಲ್ಲದರಲ್ಲೂ ಅನುಗತವಾದ ಸತ್ಸ್ವರೂಪವನ್ನ ನಮಗೆ ಮಂದಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಸಾಕು, ನಾಳೆ ಹೇಳ ಇದರ ವ್ಯಾಖ್ಯಾನ ವಿವರಣೆ. ಓಂ ಆಪ್ಯಾಗಿಂದ್ರಮಮಾಂಗಾಯಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು. ತದಾತ್ಮನಿರತೇಯೋಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.